ज्ञानरूपं नररूपं कबीरभो वासनाजालसर्वत्रं ज्ञानदृष्टिविनश्यते त्वं कबीरमहावन्दे ज्ञानीनामधिकभवः जड अध्यासमहावन्दना बोधज्ञानविमुच्यते नमोऽस्तु ते कबीरस्य साधुवृन्दनमोऽस्तु ते गोस्वामी धर्मदासस्य वन्दनं च पुनः पुनः। बोलिए श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಐತೆ ಅದು ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳನ್ನು ವಂದಿಸುತ್ತಾ ಗುರು ಮಾತಾ ದೇವರ ದಿವ್ಯ ಚರಣಗಳಿಗೆ ವಂದಿಸುತ್ತಾ ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಹನೀಯರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಿಷಯ ಮನೋವಿಕಾರಗಳು ಎಂಬ ಧಾವಾಗ್ನಿ. ಅಂದರೆ ಧಾವಾಗ್ನಿ ಅಂದರೆ ಯಾವಾಗಲೂ ಉರಿತಾ ಇರೋದಕ್ಕೆ ಧಾವಾಗ್ನಿ. ಅದನ್ನು ಆರಿಸಿ ನೀವು ಅದರ ವಿಚಾರ ಪದ್ಯ. ನರಹರಿ ಲಾಗಿ ದೋ ಬಿಕಾರ ಬಿನ್ನು ಇಂದನ್ ಮಿಲೆ ನ पूजावन हार मई जानो तो ही से व्यापई जरत सकल संसारा पानी माही आग्नि को अंकुर जरत बुझावे पानी एक न जरे नौ नारी युक्ति ना काहू जानी शहर जहरे पहरू सुकुम सोवई कहे कुशाल गर मेरा पुरिया जरई वस्तु निज उभैर बिकल राम रंग तेरा कुबजा पुरुष गले एक लागा पूजिना मन की सरदा करत विचार जन्म गौ की से ई तन रहत असादा जानी बूझी जो कपट करतु है ते ही आस मंद न कोई कहे कबीर ते ही मूड को भला कौन विधि होई. ಈ ಒಂದು ಪದ್ಯದ ಒಂದೊಂದೇ ಸಾಲಿನ ಅರ್ಥ ಹೇಳ್ತಾ ಇದ್ದಾರೆ. ಈ ಪದ್ಯದ ಮೂಲಕ ಸದ್ಗುರು ಕಬೀರ್ ಸಾಹೇಬರು ನಮಗೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ, ಆದೇಶ ಕೊಡ್ತಾ ಇದ್ದಾರೆ. ಹೇ ಮನುಷ್ಯನೇ ನೀನು ಹರಿನಲ್ಲಿ ಸೇರುವಂತನಾಗು. ಹರಿ ಅಂದರೆ ನಾವೆಲ್ಲ ಏನು ಮಾಡ್ತೀವಿ? ವಿಷ್ಣುಗೆ ಹರಿ ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಹರಿ ಅನ್ನೊಂದು ಪದ, ಇನ್ನೊಂದು ಪದದ ಅರ್ಥ ಅಂದರೆ ಹರಿಯೋದು, ಪೇಪರ್ ಹರಿಯೋದು ಹರಿ. ಅದಕ್ಕೂ ಹರಿ ಅಂತೀವಿ ಅಲ್ವರಾ? ಇಲ್ಲಿ ಹರಿ ಅಂದರೆ ಸದ್ಗುರು ಕಬೀರ್ ಸಾಹೇಬ್ ಹೇಳ್ತಾ ಇದ್ದಾರೆ ಜ್ಞಾನ. ನಿಮ್ಮ ಜ್ಞಾನ ಸ್ವರೂಪ, ನಿಜ ಸ್ವರೂಪ ಅಂದರೆ ನಮ್ಮೆಲ್ಲರ ಆತ್ಮ.
ಅದಕ್ಕೆ ಹೇಳ್ತಾ ಇದ್ದಾರೆ ಹರಿ ಅಂತೇಳಿ. ನಾವು ಹೇಳಿ ಹರಿ ಆ ಹರಿ ಅಂದರೆ ಆ ಹರಿ ಅಂದರೆ ತಿಳುವಳಿಕೆ. ಇದು ಹ ಯಾರ ಲಾಭ ಹ ಕೊನೆ ಹರಿ ಶಬ್ದ ಹರಿ. ಅದು ನಮ್ಮೆಲ್ಲರ ಸ್ವರೂಪ, ನಿಮ್ಮೆಲ್ಲರ ಆತ್ಮ. ಅದು ನಿಜವಾಗಲೂ ಇರೋದು, ಆ ಹರಿಯನ್ನು ನಾವು ಎಷ್ಟೋ ಯುಗಗಳಿಂದ ಪೂಜೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಹೇಳ್ತಾರಲ್ಲ ಎಷ್ಟೋ ಜನ್ಮಗಳಾಗ್ಬಿಟ್ಟಿದೆ ಅಂತ, ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಆತನಿಂದ ನಮ್ಮ ಹುಟ್ಟು ಸಾವುಗಳ ಬಂಧನ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಿದ್ದ ಪಕ್ಷದಲ್ಲಿ ಇಷ್ಟೊಂದು ಜನಸಂಖ್ಯೆ ಬೆಳೀತಾ ಇರಲಿಲ್ಲ. ಯಾಕೆಂದರೆ ಸಾಕಷ್ಟು ಜನ ನಾವು ಪೂಜೆ ಮಾಡಿದ್ದೀವಿ, ಸಾಕಷ್ಟು ಜನ ಎಲ್ಲರೂ ಪೂಜೆ ಮಾಡಿದ್ದೀವಿ. ಆದರೆ ಭವಬಂಧನ, ಭವ ಅಂದರೆ ಹುಟ್ಟು ಸಾವು, ಬಂಧನ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಚಕ್ರದಲ್ಲಿ. ಅದನ್ನು ಬಿಡುಗಡೆ ಮಾಡಿಸೋದಕ್ಕೆ ಅವರಿಂದ ಆಗೋದೂ ಇಲ್ಲ. ಉಪನಿಷತ್ತುಗಳು ಸಹ ಅದನ್ನು ಹೇಳಿದರೆ, ತನ್ನನ್ನು ತಾನು ತಿಳಿದರೆ ಮಾತ್ರ ಮನುಷ್ಯ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆ ಆಗ್ತಾನೆ. ಯಾಕೆ ಬಿಡುಗಡೆ ಬಯಸ್ತೀವಿ? ಮನುಷ್ಯ ಹುಟ್ಟಿದ ಮೇಲೆ ಅನೇಕ ಕಾಯಿಲೆಗಳು ಅವನಿಗೆ ಅಲ್ವರ, ವಯಸ್ಸಾದಂತೆಲ್ಲ ಕಾಯಿಲೆಗಳೇ ಏನಿಲ್ಲ. ವಯಸ್ಸಿನಲ್ಲೂ ಬರ್ತವೆ ಹೋಗ್ತವೆ. ವಯಸ್ಸಾದ ಮೇಲೆ ದೀರ್ಘಕಾಲದ ಕಾಯಿಲೆಗಳು ಆವರಿಸ್ಬಿಡ್ತವೆ ಮನುಷ್ಯನಿಗೆ. ದೀರ್ಘಕಾಲದ ಕಾಯಿಲೆಗಳು ಒಂದಿನ 2 ದಿನಕ್ಕೆ ಜ್ವರ ಬಂದರೆ ಹೋಗ್ಬಿಡುತ್ತೆ, ನೆಗಡಿ ಬಂದರೆ ಹೋಗ್ಬಿಡುತ್ತೆ. ಆದರೆ ದೀರ್ಘಕಾಲದ ಕಾಯಿಲೆಗಳು ತಿಂಗಳಾನುಗಟ್ಟಲೆ ಆತನಿಗೆ ನೋವುಂಟು ಮಾಡ್ತವೆ. ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಕಣ್ಣು ಕಾಣದೇ ಇರೋದು, ಕಣ್ಣು ಆಪ್ರೇಷನ್ ಆದ ಬಳಿಕನೋ ನೋವುಗಳು, ಮತ್ತೊಂದು ಏನು, ಒಟ್ಟಾರೆ ದೇಹ ಬಂದ ಮೇಲೆ ದುಃಖನೇ. ಅವನು ರಾಜನಾಗಿರಲಿ, ಚಕ್ರವರ್ತಿ ಆಗಿರಲಿ, ಯಾರೇ ಆಗಿದ್ದರೂ ಕೂಡ ದುಃಖನೇ. ಹಣದಿಂದ ನಾವು ಅದನ್ನು ಶಮನ ಮಾಡ್ಕೊಳ್ಬೋದು, ನೋವನ್ನು ಏನು ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಆದರೆ ಶಾಶ್ವತವಾಗಿ ಅದನ್ನು ನಾವು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೋವಿಂದ, ಕಾಯಿಲೆಯಿಂದ ಶಾಶ್ವತವಾಗಿ ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ದೇಹದ ಅವಸ್ಥೆಗಳು ಎಲ್ಲ ಅಂಗಾಂಗಗಳು ಕ್ಷೀಣ ಆಗ್ತಾ ಇರ್ತವೆ. ಕ್ಷೀಣ ಅಂದರೆ ಸೌದೋಗ್ತಾ ಇರ್ತವೆ. ಅದ್ರ ಬಲ ಕಡಿಮೆ ಆಗ್ತಾ ಇರುತ್ತೆ. ಚಿಕಿತ್ಸೆ ಪಡ್ಕೊಳ್ಳೋದು ತಾತ್ಕಾಲಿಕ, ಶಾಶ್ವತವಲ್ಲ. ನೋಡಿ, ಮಂಡಿ ನೋವು ಆಪ್ರೇಷನ್ ಮಾಡಿಸ್ಕೊಳ್ತಾರೆ ಕೆಲವರು. ಸಕ್ಸಸ್ ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಸಕ್ಸಸ್ ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಯಶಸ್ಸು ಸಿಕ್ಕರೆ ಸಿಕ್ತು, ಇಲ್ಲ ಅಂದರೆ ಇಲ್ಲ. ಆದರೂ ಸಹ ಅವರು ಮೊದಲಿನಂತೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ಯುವಕನು ಯಾವ ರೀತಿ ನಡೀತಾ ಇದ್ದ ಆ ರೀತಿ ನಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಕಣ್ಣು ಮುಂದೆ. ಹಾಗಾಗಿ ನಾವು ಬಿಡುಗಡೆಗೆ ಬಯಸೋದು ಏನೋ, ಕಬೀರ್ ಸಾಹೇಬರು ಬಿಡುಗಡೆ ಮಾಡ್ಕೊಳ್ಳಿ, ಈ ಹುಟ್ಟು ಸಾವು ಬಂಧನನ್ನ ಬಿಡುಗಡೆ ಮಾಡ್ಕೊಳ್ಳಿ. ಬಿಡುಗಡೆ ಮಾಡ್ಕೊಳ್ಬೇಕಾದ್ರೆ ನಮ್ಮ ಸ್ವರೂಪವನ್ನು, ನಮ್ಮ ಆತ್ಮವನ್ನು ತಿಳಿಬೇಕು. ಅದು ನಿಜವಾದದ್ದು, ಅದು ನಿಜ ಅಂದರೆ ಸತ್ಯ. ನಮ್ಮ ಸ್ವರೂಪ 3 ಕಾಲಗಳಲ್ಲಿ, ಭೂತ, ಭವಿಷ್ಯದ, ವರ್ತಮಾನ ಕಾಲಗಳಲ್ಲಿ ಇದೆ. ಹಿಂದೆ ಜನ್ಮ ತಾಳಿದ್ವಿ, ಈಗ ತಾಳಿದ್ದೀವಿ, ಮುಂದೆನೂ ತಾಳ್ತೀವಿ, ಬಿಡುಗಡೆ ಮಾಡಿಕೊಳ್ಳಿಲ್ಲ ಅಂತ ಅಂದರೆ. ಹಾಗಾಗಿ ಇನ್ನು 3 ಅವಸ್ಥೆಗಳಲ್ಲೂ ಸಹ ಇದೆ ನಮ್ಮ ಸ್ವರೂಪ: ಜಾಗೃತ, ಸ್ವಪ್ನ, ಸುಷುಪ್ತ ಅವಸ್ಥೆ. ಜಾಗ್ರತ್ನಲ್ಲಿ ನಾವೆಲ್ಲ ಹೇಳ್ತಿದ್ದೀವಿ, ಈ ದೇಹವನ್ನು ನೋಡಿ ನಾನು ಅಂತ ಹೇಳ್ತಾ ಇದ್ದೀವಿ. ಸ್ವಪ್ನಾವಸ್ಥೆ, ಸ್ವಪ್ನವನ್ನು ಕಂಡು ಹೇಳ್ತೀವಿ. ಸುಷುಪ್ತಾವಸ್ಥೆ, ಗಾಢವಾದ ನಿದ್ರೆ ಮಾಡಿದೆ ಅಂತ. ಹೀಗೆ 3 ಕಾಲಗಳಲ್ಲಿದೆ. ಅದು ನಿಜ ಸ್ವರೂಪ. ಮನುಷ್ಯನಿಗೆ ಬೇಕಾಗಿದೆ ತನ್ನನ್ನು ತಾನು ತಿಳಿಯೋ ಒಂದು ಜ್ಞಾನ, ಯಥಾರ್ಥ ಅಂದರೆ ಇರೋದು, ವಾಸ್ತವ ಪ್ರಾಪ್ತಿ ಮಾಡಿಕೊಳ್ಬೇಕು. ಅವನು ಪ್ರಾಪ್ತಿ ಮಾಡಿಕೊಳ್ಬೇಕು. ಅದು ನಾಶ ಆಗೋದಿಲ್ಲ ನಮ್ಮ ಸ್ವರೂಪ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣನು, ಏನೋ ಯಾರೊಬ್ಬರ ಆತ್ಮ ನಾಶ ಆಗೋದಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ, ನಚೈನಂ ಕ್ಲೇದಾಂತ್ಯೋಪನಾಶೋಷಯತಿ ಮಾರುತ,
ಹಾ, ಈ ಆತ್ಮನನ್ನು, ಪ್ರತಿಯೊಬ್ಬರ ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾರವು. ನೋಡಿ, ಬಾಳೆಹಣ್ಣು ಕತ್ತರಿಸ್ಬೋದು, ಆದರೆ ಅದು ಕೈ ಸಿಗೋಲ್ಲ ಆತ್ಮ ಕತ್ತರಿಸೋಕ್ಕೆ. ಅಗ್ನಿಯು ಸುಡಲಾರದು. ಟೇಬಲ್ಲು, ಮರ ಪೀಸು ಸುಟ್ಟೋಗ್ಬಿಡುತ್ತೆ, ದೊಡ್ಡ ದೊಡ್ಡ ಮರಗಳೇ ಸುಟ್ಟೋಗ್ಬಿಡ್ತವೆ. ಆದರೆ ಆತ್ಮನು ಸುಡ್ಲಕ್ಕಾಗಲ್ಲ, ಆತ್ಮನನ್ನು ಸುಡಲಾರದು. ನೀರನ್ನು ನೆನೆಸಲಾರದು. ನೀರನ್ನ ನೆನಾಕ್ಬಿಡ್ತಾರೆ, ಈ ಕಾಳುಗಳು ನೆನಾಕ್ತಾರೆ. ದೇಹನೇ ನೆಂದು ಹೋಗ್ಬಿಡುತ್ತೆ ನೀರಿನಲ್ಲಿ, ಅಲ್ವಲ್ಲ, ಕೊಳ್ತೋಗ್ಬಿಡುತ್ತೆ. ಆದರೆ ಆತ್ಮ ನೀರಿನಲ್ಲಿ ನೆನೆಸೋಕ್ಕಾಗಲ್ಲ. ಗಾಳಿಯು ಒಣಗಿಸಲಾರದು. ಬಟ್ಟೆ ಹಾರಾಕ್ತೀವಿ ಒಣಗಲಿ ಅಂತ, ಅಲ್ವಲ್ಲ. ಬಿಸಿಲಿಲ್ಲ ಅಂದ್ರೂ ಗಾಳಿಗಾದರೂ ಸ್ವಲ್ಪ ಆರೋಗ್ಬಿಡುತ್ತೆ, ಅಲ್ವಲ್ಲ. ಅದೇ ರೀತಿ ಆತ್ಮನನ್ನು ಗಾಳಿಯೂ ಒಣಗಿಸಲಾರವು. ಆತ್ಮನನ್ನು ಗಾಳಿಯೂ ಒಣಗಿಸಲಾರವು. ಅದರಿಂದ ಅದು ಯಾವಾಗಲೂ ಇರುತ್ತೆ. ಇದು ಯಥಾರ್ಥ ಇದ್ದಾಗೆ. ಇದನ್ನು, ಈ ಜ್ಞಾನವನ್ನು ಅಂದರೆ ಆತ್ಮಜ್ಞಾನವನ್ನು, ತಮ್ಮ ಸ್ವರೂಪವನ್ನು ಪಡೀಬೇಕು, ತಿಳಿಕೊಳ್ಬೇಕು, ಅದರ ಮಾರ್ಗದಲ್ಲಿ ನಡಿಬೇಕು. ಸದ್ಗುರು ಕಬೀರ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರ ಒಳಗಡೆ ಯಾವುದೇ ಇಂಧನ ಅಂದರೆ ಪೆಟ್ರೋಲು, ಸಿಮೆಂಟನ್ನು, ಡೀಸೆಲ್ಲು ಯಾವುದೂ ಇಲ್ಲದೆ ಪ್ರತಿಯೊಬ್ಬರ ಮನಸ್ಸು ದಗ 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 ಅಂತ ಉರಿತಾ ಇದೆ, ದಗ 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 ಅಂತ ಉರಿತಾ ಇದೆ. ಈ ದಗ ದಗ ಅಂತ ಎಲ್ಲಿ ಉರಿಯೋದು? ಕಾಳುಗಳಲ್ಲಿ ಒಂದಕ್ಕೊಂದು ಮರ ಮಸದು ಬೆಂಕಿ ಎತ್ಕೊಂಡಾಗ ಅದ್ರ ಉರಿ ದಗ 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 ಅಂತ ಉರಿತೆ. ಆ ರೀತಿಯಾಗಿ ನಿಮ್ಮ ಮನಸ್ಸು ಅಂದರೆ ಪ್ರತಿಯೊಬ್ಬರ ಮನುಷ್ಯನ ಮನಸ್ಸು ದಗ 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 ಅಂತ ಉರಿತಿದೆ. ಬೇರೆ ಬೆಂಕಿ ನಾವು ಉರಿಸ್ಬೇಕಾದ್ರೆ ಪೆಟ್ರೋಲ್ ಹಾಕ್ತೀವಿ, ಗ್ಯಾಸು, ಮತ್ತೊಂದು ಒಟ್ಟಿನಲ್ಲಿ ಇಂಧನ ಹಾಕ್ತೀವಿ. ಆದರೆ ಮನುಷ್ಯನ ಮನಸ್ಸಿನಲ್ಲಿ ಯಾವುದೇ ಗ್ಯಾಸ್ ಇಲ್ಲದೆ, ಯಾವುದೇ ಪೆಟ್ರೋಲ್ ಇಲ್ಲದೆ, ಯಾವುದೇ ಸೀಮೆಣ್ಣೆ ಇಲ್ಲದೆ, ಏನೊಂದು ಇಂಧನ ಇಲ್ಲದೆ ಮನುಷ್ಯನ ಮನಸ್ಸು ದಾವಾಗ್ನಿಯಿಂದ ಉರಿತಾ ಇದೆ. ಅದು ಯಾವುದು ಅಂದರೆ ಅವನ ಮನೋವಿಕಾರಗಳು, ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈರ್ಷ್ಯ, ದ್ವೇಷ, ಆಶಾ, ತೃಷ್ಣ, ಚಿಂತ, ಶೋಕ. ನೋಡಿ, ಕಾಮ ಅಂದರೆ ಬಯಕೆ, ಅತಿಯಾದ ಬಯಕೆ, ಬೇಕು 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 ಅಂತ. ಕ್ರೋಧ, ಕೋಪ, ಲೋಭ, ಇದು ಪಾಪದ ಕೆಲಸ ಅಂತ ಗೊತ್ತಿದ್ದು ಕೂಡ ಸಂಪಾದನೆಗೋಸ್ಕರ ಮಾಡ್ತಾರೆ. ಇಲ್ಲಿ ಅದು ಏನು ಮಾಡಲಿಕ್ಕಾಗಲ್ಲ, ವ್ಯವಸ್ಥೆ ಹಂಗಿದೆ. ಇನ್ನು ಮೋಹ, ತಾನು ಗಳಿಸಿದ ವಸ್ತುವಿನಲ್ಲಿ ಮೋಹ, ಅತಿಯಾದ ಮೋಹ. ಇನ್ನು ಭಯ, ನೋಡಿ ಎಲ್ರಿಗೂ ಭಯ. ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಟ್ರೀಟ್ಮೆಂಟ್ಗೆ ಏನು ಮಾಡ್ತಾರೋ ಅಂತ ಭಯ, ಏನು ಮಾಡ್ತಾರೋ ಏನೋ ಭಯ, ನೋವಾಗುತ್ತೇನೋ ಅಂತ. ಇನ್ನು ಈರ್ಷ್ಯ, ಅಸೂಯೆ, ಅದು ಅಷ್ಟೇ. ದ್ವೇಷ, ಅದು ಅಷ್ಟೇ. ನೋಡಿ, ಯಾರೊಬ್ಬರನ್ನ ದ್ವೇಷ ಆಗಿಬಿಟ್ರೆ 24 ಗಂಟೆ ಅವನ ಚಿಂತನೆ ಮಾಡ್ತಾ ಇರ್ತೀವಿ ನಾವು, ಆ ವ್ಯಕ್ತಿ ಚಿಂತನೆ ಮಾಡ್ತಾ ಇರ್ತೀವಿ. ಅವನು ಏನು ಮಾಡ್ತಾನೆ, ನನ್ನ ಮೇಲೆ ಏನು ಮಾಡ್ತಾನೋ ಏನೋ, ಅವನು ಹೆಂಗೆ ನಾಶ ಮಾಡಿಸೋದು. ನೋಡಿ, ಆಶಾ ಅಂದರೆ ಆಸೆ. ತೃಷ್ಣ, ದುರಾಸೆ. ನೋಡಿ, ಆಸೆ, ಸಾಮಾನ್ಯವಾದ ಆಸೆ ಇರಬೇಕು. ಏನು ಊಟ ಮಾಡೋದು, ಮತ್ತೊಂದು ಆರೋಗ್ಯಕರವಾದ ಊಟವನ್ನು ಮಾಡೋದು ಆಸೆನೇ. ದುರಾಸೆ, ಅದನ್ನೇ ಹೆಚ್ಚಾಗಿ ನನಗೆ ಇರಲಿ ದುರಾಸೆ, ತೃಷ್ಣ. ಮತ್ತು ಚಿಂತೆ, ಚಿಂತೆ ಇಲ್ಲದೆ ಯಾರಿದ್ದಾರೆ? ಪ್ರತಿಯೊಬ್ಬರಿಗೂ ಒಂದೊಂದು ಚಿಂತೆ ಇದೆ. ನೋಡಿ, ಇದೆಯೇ? ನಾವೇ ಯೋಚನೆ ಮಾಡಬೇಕು. ನಮಗೆ ಎಷ್ಟೋ ಚಿಂತೆಗಳು ಬರ್ತಾ ಇರ್ತವೆ. ಮತ್ತು ಶೋಕ, ಏನಾದರೂ ತೊಂದರೆ ಆಗ್ಬಿಟ್ರೆ ಶೋಕ. ಕೆಲವರು ಅದನ್ನೇ ಧಾರಣೆ ಮಾಡಿಕೊಂಡು ಡಿಪ್ರೆಷನ್, ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ಈ ರೀತಿಯಾಗಿ ಯಾತನೆಗಳನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ಒಬ್ಬರು ಒಂದಲ್ಲ ಒಂದು, ಇಷ್ಟು ಹೇಳೋದಲ್ಲ, ಒಂದಲ್ಲ ಒಂದು ಪ್ರತಿಯೊಬ್ಬರಲ್ಲೂ ಇರ್ತದೆ. ಇದು ಬೆಂಕಿ ಥರ ಮನಸ್ಸಿನಲ್ಲಿ ಉರಿತಾ ಇದೆ. ಈ ರೀತಿ ಯಾರ ಮನಸ್ಸಿನಲ್ಲಿ ಉರಿತಾ ಇದೋ ಆತನಲ್ಲಿ ಶಾಂತಿ ಇಲ್ಲ.
ಶಾಂತಿ ಇಲ್ಲ. ಬಹುಶಃ ಇಲ್ಲಿ ಹೇಳ್ತಾರೆ ಪಶುಗಳಿಗೆ ಈ ರೀತಿ ಇಲ್ಲ. ಪಶುಗಳಿಗೆ ದ್ವೇಷ ಇಲ್ಲ, ಭಯ ಇಲ್ಲ. ಭಯ ಇರುತ್ತೆ ಮತ್ತು ಬಯಕೆಗಳಿಲ್ಲ. ಎಷ್ಟು ಬೇಕೋ ಅಷ್ಟೇ ತಿನ್ನೋದು, ಎಷ್ಟು ಬೇಕೋ ಅಷ್ಟೇ ತಿನ್ನೋದು. ನಂತರ ಏನು ಹಾಕಿದ್ರು ಅಮೃತ ಇಕ್ಕರು ಪಕ್ಕಕ್ಕೆ ಹೋಗ್ಬಿಡ್ತಾರೆ. ಇಷ್ಟವಾದ ತಿಂಡಿನೇ ಇಡಿ ತಿನ್ನಲ್ಲ, ತಿರ್ಗಿ ಅದು ಹೊಟ್ಟೆ ಹಸಿವಾಗಬೇಕು ಆಗ ಮಾತ್ರ ತಿನ್ನುತ್ತೆ. ಹಾಗಾಗಿ ಬಹುಶಃ ಅವುಗಳಲ್ಲಿ ಇಷ್ಟೊಂದು ಇಲ್ಲ. ಆದರೆ ಮನುಷ್ಯನ ಮನಸ್ಸಿನಲ್ಲಿ ಇವೆಲ್ಲ ತುಂಬಿದೆ, ಇವೆಲ್ಲ ತುಂಬಿದೆ. ಇದನ್ನು ಬಿಡುಗಡೆ ಆಗಬೇಕಾದ್ರೆ ಬಿಡುಗಡೆ ಆಗಬೇಕು. ಬೇರೆ ಕಡೆ ಹೋಗ್ಬಿಟ್ರೆ ಬಿಡುಗಡೆ ಆಗ್ಬಿಡುತ್ತಾ? ಸ್ಥಳ ಬದಲಾವಣೆ ಮಾಡಿದ್ರೆ ಬಿಡುಗಡೆ ಆಗ್ಬಿಡುತ್ತಾ? ಸ್ಥಳ ಬದಲಾವಣೆ ಮಾಡ್ತೀವಿ, ಏಯ್ ಸರಿ ಇಲ್ಲಪ್ಪ ನಮ್ಮ ಬೇರೆ ಮನೆಗೆ ಹೋಗೋಣ, ಅಲ್ಲೊಂಥರ ದುಃಖ, ಅಲ್ಲೊಂಥರ. ಇಲ್ಲಿ ಓನರು ಸರಿ ಇಲ್ಲಪ್ಪ ಅಂತೇಳಿ ಇನ್ನೊಂದು ಕಡೆ ಹೋಗ್ತೀವಿ, ಅಲ್ಲೊಂದು ರೀತಿ ದುಃಖ. ಓನರ್ ಚೆನ್ನಾಗಿರ್ತಾನೆ, ನೀರು ಬರಲ್ವೋ, ಮತ್ತೆ ಇನ್ನೊಂದು ಏನಾದರೂ ಒಂದು ತೊಂದರೆ ಇರ್ತಿದೆ. ಹೌದಾ? ನೀರು ಬರದೇ ಇದ್ದರೆ ಚಿಂತೆ ಅಲ್ವಾ ಅದು? ಅದನ್ನು ಮತ್ತೆ ಏನಾದರೂ ಒಂದು ತೊಂದರೆ ಇರ್ತದೆ ನೋಡಿ. ಅದಕ್ಕೆ ಓಡೋಗೋದ್ರಿಂದ ಆ ದಾವಾಗ್ನಿಯಿಂದ ಬಿಡುಗಡೆ ಆಗಕ್ಕೆ ಸಾಧ್ಯ ಇಲ್ಲ. ಅದು ಉರಿತಾನೆ ಇರುತ್ತೆ. ಯಾಕೆ? ಮನಸ್ಸಿನ ಒಂದು ವಿಚಾರಗಳು ಹಾಗೇನೆ, ಮನಸ್ಸಿನ ಒಂದು ವಿಚಾರಗಳು ಇದು ಯಾವಾಗಲೂ ಜೊತೆ ಇರುತ್ತೆ, ಈ ದಾವಾಗ್ನಿಗಳು ಇವೆಲ್ಲ. ಮತ್ತು ಬಿಡುಗಡೆ ಹೇಗೆ? ಈ ದಾವಾಗ್ನಿಯಿಂದ ಬಿಡುಗಡೆ ಹೇಗೆ? ಇವುಗಳಿಂದ ಬಿಡುಗಡೆ ಹೇಗೆ? ಹೇಗೆ ರಕ್ಷಣೆ ನಾವು ಪಡ್ಕೊಳ್ಳೋದು ಅಂದರೆ ಹೇಳ್ತಾರೆ, ಎಲ್ಲಿವರೆಗೂ ನಿನ್ನ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳೋದಿಲ್ವೋ, ಮನಸ್ಸನ್ನು ಶುದ್ಧ ಮಾಡ್ಕೊಳ್ಬೇಕು, ಅಲ್ಲಿವರೆಗೂ ಈ ಮನಸ್ಸಿನಲ್ಲಿ ಈ ಬೆಂಕಿ ಉರಿತಾನೇ ಇರುತ್ತೆ, ಬೆಂಕಿ ಉರುತ್ತೆ. ಬೇರೆ ಯಾವುದು ಸಾಧನ ಇಲ್ಲ, ಉಪಕರಣ ಇಲ್ಲ ಅವುಗಳಿಂದ ಬಿಡುಗಡೆ ಆಗೋದಕ್ಕೆ. ದುಡ್ಡು ಕೊಟ್ಟು ತೊಗೊಂಡ್ಬಿಡ್ತೀವ? ಸಿಗೋದಿಲ್ಲ, ಅವೆಲ್ಲ ಸಿಗೋದಿಲ್ಲ. ತಾತ್ಕಾಲಿಕ ಶಮನ ಹೇಳ್ದಂಗೆ. ಆಗಲೇ ಒಂದು ಕಾಯಿಲೆ ಕಸಾಲೆ ಬಂತು, ಏನೋ ಡಾಕ್ಟ್ರ್ ಹತ್ರ ಹೋದ್ವಿ, ಔಷಧಿ ತೊಗೊಂಡ್ವಿ, ನಾವು ಹುಷಾರಾದ್ವಿ. ಡಾಕ್ಟ್ರ್ ಹೇಳ್ತಾರೆ ಇನ್ನು ಸ್ವಲ್ಪ ದಿನ ಬಿಟ್ಕೊಂಡು ಬಾಪ್ಪ ಅಂತ. ಅಲ್ಲಿವರೆಗೂ ನಮಗೆ ಏನಪ್ಪ ತಿರ್ಗಾ ಬಂದ ಕೇಳಿಬಿಟ್ಟವ್ರೆ, ಏನೋ ನೋಡಿ ಚಿಂತೆ. ಆದರೆ ಇಲ್ಲಿ ಹೇಳ್ತಾರೆ ಮಾನಸಿಕ ದಾವಾಗ್ನಿಯಿಂದ ಬಿಡುಗಡೆಯಾಗೋದಕ್ಕೆ ಪ್ರಪಂಚದಲ್ಲಿ ಯಾವುದೇ ಸಾಧನ ಇಲ್ಲ, ಉಪಕರಣ ಇಲ್ಲ. ಕನ್ನಡಕ ಟೆಂಪರರಿಗೆ ಅಲ್ಲ, ಕಣ್ಣು ಕಾಣೋದಕ್ಕೆ. ಆದರೆ ಮನಸ್ಸಿನಲ್ಲಿ ಆ ಟೆಂಪ್ರರಿ ಸೊಲ್ಯೂಷನ್ ಏನಾದರೂ ಇದೆಯಾ? ಏನಿಲ್ಲ. ಒಂದು ಪೂಜೆ ಮಾಡಿಸ್ತೀವಿ, ಎಷ್ಟೊತ್ತು ಆ ದಿನ ಪೂರ್ತಿ ಒಂಥರ ಸಂತೋಷವಾಗಿರ್ತೀವಿ, ಮತ್ತೆ ಮರುದಿನ ಅದೇ. ಹಾಗಾಗಿ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸ್ಥಾನ ಬದಲಾವಣೆ ಮಾಡಿದ್ರೆ ಸ್ವಲ್ಪ ಏನೋ ಬದಲಾವಣೆ ಆಗುತ್ತೆ, ಥೋಡ ಪರಿವರ್ತನೆ ಬದಲಾವಣೆ ಆಗ್ತದೆ. ಅದೆಲ್ಲ ಕ್ಷಣಿಕ. ಎಲ್ಲಿವರೆಗೂ ನೀನು ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳಲ್ಲೋ ಅಲ್ಲಿವರೆಗೂ ಈ ದಾವಾಗ್ನಿ ಆರೋದಿಲ್ಲ. ತೀರ್ಥಕ್ಷೇತ್ರಗಳಿಗೆ ಹೋದ್ವಿ, ಸ್ವಲ್ಪ ಕ್ಷಣಿಕ ಅಷ್ಟೇ, ಮನಸ್ಸು ಶಾಂತ ಸ್ವಲ್ಪ, ಅವುಗಳನ್ನೆಲ್ಲ ಬದಲಾವಣೆ ನೋಡಿದ್ವಿ. ಕಳೆದ ವರ್ಷ ಇದೇ ವರ್ಷದಲ್ಲಿ ಈ ಪ್ರಯಾಗ್ರಾಜ್ನಲ್ಲಿ ಆಯ್ತಲ್ಲ ಕುಂಭಮೇಳ, ಸುಮಾರು ಜನ ಹೋದರು. ಚೆನ್ನಾಗಿದೆ ಹೋಗಿ ಬಂದು ಎಷ್ಟು ದಿವಸ? 1-2 ದಿನ ಅದರ ಆನಂದನ ಅನುಭವಿಸ್ತಾರೆ. ಆದರೆ ಚಿಂತೆ ಶೋಕ ಇವೆಲ್ಲನೂ ಬಿಡುಗಡೆ ಮಾಡ್ತಾ ಅದು ಇಲ್ಲ. ಸ್ವಲ್ಪ ಮರೆ ಮಾಡ್ತಾ ಅಷ್ಟೇ, ಸ್ವಲ್ಪ ಮರೆಸ್ತು, ನಮ್ಮಲ್ಲಿರ್ತಕ್ಕಂಥ ಚಿಂತೆನ ಮರೆಸ್ತು, ನಮ್ಮಲ್ಲಿರ್ತಕ್ಕಂಥ ದುಃಖವನ್ನು ಮರೆಸ್ತು. 1-2-3 ದಿನ ಆದಮೇಲೆ ಮತ್ತೆ ಅದೇ. ಹಾಗೆ ಹೇಳ್ತಾರೆ, ತೀರ್ಥಗಳಲ್ಲಿ ಹೋಗಿ, ಮಂದಿರಗಳಿಗೆ ಹೋಗಿ, ಏನೇ ಹೋಗಿ ಎಲ್ಲ ಕ್ಷಣಿಕವಾಗಿ ಸ್ವಲ್ಪ ದೂರ ಆದಂಗೆ ಆಗುತ್ತೆ. ಆದರೆ ಶಾಶ್ವತವಾಗಿ ಅವೆಲ್ಲ ದೂರ ಆಗೋದಿಲ್ಲ. ಮನೋವಿಕಾರಗಳು, ಕಾಮ, ಕ್ರೋಧ, ಬಯಕೆ. ಯಾಕಂದರೆ ಒಂದಲ್ಲ ಒಂದು ಬಯಕೆ ನಮ್ಗೆ ಉತ್ಪತ್ತಿ ಆಗ್ತಾನೇ ಇರ್ತಿದೆ. ಈ ದೇಹ ಇರೋವರೆಗೂ ಉತ್ಪತ್ತಿ ಆಗ್ತಾನೇ ಇರುತ್ತೆ. ಅದಕ್ಕೆ ಹನುಮಾನ್ ಸಾಹೇಬರು ಒಂದು ಉದಾಹರಣೆ ಕೊಡೋರು. ಏನೋ ಒಂದು ಉದಾಹರಣೆ ಅಂತಂದರೆ, ಒಬ್ಬ ವಯಸ್ಸಾದಂಥ ವ್ಯಕ್ತಿ, ಸುಮಾರು ಒಂದು 80 ವರ್ಷನ 90 ವರ್ಷನ ವ್ಯಕ್ತಿ ರಸ್ತೆ ದಾಟಕ್ಕೆ ಕಾಯ್ತಾ ಇರ್ತಾನೆ. ವಾಹನಗಳು ಓಡಾಡ್ತಾ ಇರ್ತವೆ. ಯಾರೋ ಒಬ್ಬ ಹುಡುಗ ಬಂದು, ಏನು ತಾತ ಇಲ್ಲಿ ರಸ್ತೆ ದಾಟ್ಸಪ್ಪ ಅಲ್ಲಿ ಅಂತ ನಡುಗ್ತಾ ಹೇಳ್ತಾನೆ.
ಇಲ್ಲಿಂದ ಅಲ್ಲಿಗೆ ನನಗೆ ದಾಟಿಸು. ಆಯಿತು ಅಂತೇಳಿ ಕೈ ಹಿಡ್ಕೊತಾನೆ. ರಸ್ತೆ ದಾಟ್ತಾ ದಾಟ್ತಾ ಅವನು ತಮಾಷೆಗೆ ಕೇಳ್ತಾನೆ ಆ ತಾತನ, ತಾತ ತಾತ ಮದುವೆ ಆಗ್ತೀಯಾ? ಏನು ಹೇಳಬೇಕು? ಬೇಡ ಅನ್ಬೇಕು ತಾನೆ. ಅವನು ಹೇಳ್ತೇನೆ, ನನಗೆ ಯಾರು ಕೊಡ್ತಾರ ಹೆಣ್ಣು ನೋಡಿ, ನನಗೆ ಯಾರು ಕೊಡ್ತಾರ ಹೆಣ್ಣು? ನೋಡಿ ಉದಾಹರಣೆ ಎಷ್ಟು ಚೆನ್ನಾಗಿದೆ. ಬೇಡ ಅನ್ಬೇಕು ನೋಡಿ. ಅದು ಸಾಯೋವರೆಗೂ ಅದಕ್ಕೆ ಮನೋವಿಕಾರಗಳು, ಬಯಕೆ ಅವನಲ್ಲಿ ಇನ್ನೂ ಇದೆ, ಆಸೆ ಇದೆ, ಎಲ್ಲ ಅನುಭವಿಸಿರ್ತಾನೆ. ಹೆಂಡತಿ ಸುಖ, ಮಕ್ಕಳ ಸುಖ, ಹಣದ ಸುಖ ಎಲ್ಲ ಅನುಭವಿಸಿರ್ತಾನೆ. ಆದರೂ ಸಹ ನನಗೆ ಯಾರು ಕೊಡ್ತಾರೋ ಹೆಣ್ಣು ಅಂತ ಕೇಳಿ ಒಂದು ಉದಾಹರಣೆ ಇದ್ದಾರೆ. ಹಾಗಾಗಿನೇ ಅದೆಲ್ಲ ಉದಾಹರಣೆ ಅವೆಲ್ಲ. ಹಾಗಾಗಿ ಇಲ್ಲೇ ಐತಲ್ಲಪ್ಪ, ಕುತ್ಕೋ ನೋಡಿ, ದೊಡ್ಡಬಳ್ಳಾಪುರನ ಬಂದವರು. ಈ ಧಾವಾಗ್ನಿಗಳು ಮನುಷ್ಯನ ಜೀವನ ಪರ್ಯಂತ ಮನಸ್ಸಿನಲ್ಲಿ ಇರ್ತವೆ. ಅದು ಬಿಡುಗಡೆ ಆಗ್ಬೇಕಾದ್ರೆ ಮನಸ್ಸನ್ನು ಶುದ್ಧ ಮಾಡ್ಕೋ, ಮನಸ್ಸನ್ನು ಶುದ್ಧ ಮಾಡ್ಕೋ. ಮಿಲೇನ ಭೂಜಾವನ ಹಾರ್ ಹೇಳ್ತಾರೆ, ಈ ಅಗ್ನಿಯನ್ನ ಆರಿಸೋನು ಯಾರು ಅಂದರೆ ಸದ್ಗುರು. ಸದ್ಗುರು ನಮ್ಗೆ ಇಲ್ಲಿವರೆಗೂ ಸಿಕ್ಕಿಲ್ಲ ಸದ್ಗುರುಗಳು. ಆದ್ದರಿಂದ ನಾವು ಹುಟ್ಟಿದ್ದೀವಿ, ದುಃಖ ಅನುಭವಿಸ್ತಾ ಇದ್ದೀವಿ, ನಮ್ಮ ಮನಸ್ಸಿನಲ್ಲಿ ಧಾವಾಗ್ನಿ ಉಂಟಾಗಿದೆ. ಅಂದರೆ ಸದ್ಗುರು ಹೇಗೆ ಬಿಡಿಸ್ತಾನೆ? ಆತನು ನಮಗೆ ಆತನ ಒಂದು ಆದರ್ಶದ ವಿಚಾರಗಳನ್ನು, ಆತನು ಏನು ಯಾವ ರೀತಿ ನಡ್ಕೊಳ್ತಾ ಇದ್ದಾನೋ, ಯಾವ ರೀತಿ ನಡ್ಕೊಳ್ತಾನೋ ಅದರಂತೆ ನಮ್ಮನ್ನು ನಡಿ ಅಂತಾನೆ. ಏನು ಶಿಸ್ತು, ಜೀವನದಲ್ಲಿ ನಿಯಮ. ನಾವು ದೇವ್ರನ್ನ ನೋಡ್ಬೇಕಾದ್ರೆ, ನಮ್ಮ ಸ್ವರೂಪದ ಅರಿವು ಆಗಬೇಕಾದ್ರೆ ಸಾಮಾನ್ಯವಾಗಿ ಸಾಧು ಸನ್ಯಾಸಿಗಳು ಒಂದು ನಿಯಮ ಇಟ್ಕೊಂಡಿರ್ತಾರಲ್ವ. ಆ ನಿಯಮ ಬ್ರಹ್ಮಚರ್ಯ ವ್ರತ ಪಾಲನೆ, ಮಾಂಸಾಹಾರ ನಿಷೇಧ, ಮದ್ಯಪಾನ ನಿಷೇಧ, ತಪಸ್ಸು, ಧ್ಯಾನ. ನೋಡಿ, ಇವುಗಳು ನೀನು ಮಾಡಬೇಕಾಗತ್ತೆ ಅಂತೇಳಿ ಅದನ್ನು ತಿಳಿಸ್ತಾರೆ. ಅವರು ಮಾಡ್ತಾ ಇರ್ತಾರೆ ಸದ್ಗುರುಗಳು. ಶಬ್ದಗಳ ಮೂಲಕ, ವಚನಗಳ ಮೂಲಕ ಸಾಧಕನಂದರೆ ಮೋಕ್ಷವನ್ನು, ಬಿಡುಗಡೆಯನ್ನು ಪಡೆಯಲು ಸಾಧನಾ ಮಾರ್ಗದಲ್ಲಿ ನಡೀತಾ ಇರತಕ್ಕಂಥವನಿಗೆ ಸಾಧಕ ಪ್ರೇರಣೆ ಕೊಡ್ತಾರೆ ಅವನಿಗೆ. ನೋಡಿ, ಈ ಮಾರ್ಗದಲ್ಲಿ ನಡಿಬೇಕಪ್ಪ, ನೀನು ಈ ಮಾರ್ಗದಲ್ಲಿ ನಡಿಬೇಕು. ಯಾವಾಗ ಗುರುಗಳು ತಿಳಿಸಿದ ಮಾರ್ಗದಲ್ಲಿ ನಡೀತಾರೋ ಆಗ ಮನಸ್ಸು ಶುದ್ಧವಾಗತೊಡಗುತ್ತೆ. ಒಂದೊಂದೇ ಮನುಷ್ಯ ಬಿಡುಗಡೆ ಮಾಡ್ಕೊಳ್ತಾನೆ. ಹೇಳಿದ್ವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಅಸೂಯೆ ಇವೆಲ್ಲವೂ ಸಹ ಒಂದೊಂದೇ ಕಳ್ಕೊಳ್ತಾನೆ. ರಾಗದ್ವೇಷಾದಿಗಳನ್ನು ಕಳ್ಕೊಳ್ತಾನೆ. ರಾಗ ಅಂದರೆ ಅತಿಯಾಗಿ ಪ್ರೇಮಿಸೋದು, ವ್ಯಕ್ತಿನ ದ್ವೇಷ ಮಾಡೋದು, ಗೊತ್ತಲ್ಲ ದ್ವೇಷ. ಇವೆಲ್ಲ ದೂರ ಮಾಡ್ಕೊಳ್ತಾನೆ. ಹಾಗಾಗಿ ಯಾವಾಗ ಇವೆಲ್ಲ ದೂರ ಆಗ್ತಾ ಇರುತ್ತೋ ಮನಸ್ಸು ಶೀತಲ ಆಗಿಬಿಡುತ್ತೆ. ಅಂದರೆ ತಣ್ಣಗಿರುತ್ತೆ, ಶಾಂತಿಯಿಂದ ಕೂಡಿರುತ್ತೆ ಮನಸ್ಸು. ಮೈ ಜಾನೋ ತೋ ಹಿ ಸೇ ವ್ಯಾಪೈ ಜರತ್ ಸಕಲ ಸಂಸಾರ. ಸದ್ಗುರುಗಳು ಹೇಳ್ತಾರೆ, ನಾನು ನೋಡ್ತಾ ಇದ್ದೀನಪ್ಪ, ಸಂಪೂರ್ಣವಾಗಿ ನೋಡ್ತಾ ಇದ್ದೀನಿ. ಈ ಬೆಂಕಿನ ಬೇರೆ ಯಾರೂ ಹಚ್ಚಿಲ್ಲಪ್ಪ ನಿನಗೆ. ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಹಚ್ಚಿದಾರಾ ಬಂದು? ಯಾರೂ ಹಚ್ಚಿಲ್ಲ. ನೀನೇ ಉತ್ಪತ್ತಿ ಮಾಡ್ಕೊಂಡಿದ್ಯಾ ನಿನ್ನ ಮನಸ್ಸಿನಲ್ಲಿ ಬೆಂಕಿನ. ಅಸೂಯೆನ ಬೆಂಕಿನ ಉತ್ಪತ್ತಿ ಮಾಡಿಕೊಂಡೆ, ರಾಗದ್ವೇಷ ಬೆಂಕಿನ ಉತ್ಪತ್ತಿ ಮಾಡಿಕೊಂಡೆ, ಬಯಕೆ, ಕಡುವಾದ ಬಯಕೆ ಇದನ್ನು ಉತ್ಪತ್ತಿ ಮಾಡಿಕೊಂಡೆ. ಇದು ಯಾರೂ ಸಹ ಉತ್ಪತ್ತಿ ಮಾಡಲಿಲ್ಲ. ಯಾವುದೇ ದೇವಿ ದೇವತಾದಿಗಳು ಉತ್ಪತ್ತಿ ಮಾಡಲಿಲ್ಲ.
ದೆವ್ವ ಭೂತ ಇವ್ಯಾವ ಉತ್ಪತ್ತಿ ಮಾಡಲಿಲ್ಲ, ಎಲ್ಲ ನೀನೇ ಉತ್ಪತ್ತಿ ಮಾಡ್ಕೊಂಡಿದ್ದು, ಎಲ್ಲ ನೀನೇ ಉತ್ಪತ್ತಿ ಮಾಡ್ಕೊಂಡಿದ್ದು, ಯಾರೂ ಮಾಡಿಲ್ಲ. ಅದನ್ನು ಆರಿಸ್ಕೊಳ್ಬೇಕಾದ್ರೂ ಅಷ್ಟೇ ನೀನೇ ಪ್ರಯತ್ನ ಮಾಡಬೇಕು, ನೀನೇ ಪ್ರಯತ್ನ ಮಾಡಬೇಕು. ನಿನ್ನ ಮನಸ್ಸು ಕೆಟ್ಟೋಗೋದಕ್ಕೆ ಹೊರಗಿನ ಪ್ರಾಣಿ ಪದಾರ್ಥಗಳು ಒಂದು ಕಾರಣ ಆಗಿದೆ. ಮನಸ್ಸು ಕೆಟ್ಟೋಗೋದಕ್ಕೆ, ಮನಸ್ಸು ಉರಿಯೋದಕ್ಕೆ. ಹೇಗೆ? ವಸ್ತು ಇಷ್ಟಪಡ್ತೀವಿ, ಬೇರೆಯವ್ರಿಗೆ ಸಿಕ್ಬಿಟ್ರೆ ಆತನ ಮೇಲೆ ಕೋಪ, ಅಸೂಯೆ. ಯಾರು ಮಾಡ್ಕೊಂಡಿದ್ದು? ನಾವೇ ಉತ್ಪತ್ತಿ ಮಾಡ್ಕೊಂಡಿದ್ದು, ಅವ್ನಿಗೆ ಹೋಗ್ಬಿಡುತ್ತೆ ಅಂತ. ಯಾವಾಗ ಇಲ್ಲಿ ವಿಚಾರಗಳನ್ನು ಕೇಳ್ತಾ ಇರ್ತೀವೋ ಆವಾಗ ಅಂದ್ಕೊಳ್ತೀವಿ ನನಗೆ ಪ್ರಾರಬ್ಧ ಇಲ್ಲ, ಅದು ಪ್ರಾಪ್ತಿ ಇಲ್ಲ, ಪ್ರಾಪ್ತಿ ಇಲ್ಲ. ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ಬಾರದು ಬಪ್ಪದು, ಬಪ್ಪದು ತಪ್ಪದು. ಬಾರದು ಬಪ್ಪದು, ಬಪ್ಪದು ತಪ್ಪದು. ಅಂದರೆ ಏನು ಬರಬೇಕು ಅನ್ನೋದಿದೆಯೋ ಅದು ತಪ್ಸೋಕ್ಕಾಗೋದಿಲ್ಲ, ಬಂದೇ ಬರುತ್ತೆ. ನಿನ್ನ ಜೀವನದಲ್ಲಿ ಬರಬಾರ್ದು ಅಂತ ಇದ್ದರೆ ಅದು ಬರೋದಿಲ್ಲ. ಅದು ನಿನ್ನ ಪ್ರಾರಬ್ಧದಲ್ಲಿ ಅದಿರೋದಿಲ್ಲ ನೀನು ಪಡಿಬೇಕು ಅನ್ನೋದು. ಈ ರೀತಿ ನಾವು ಕ್ರೋಧ ಮಾಡ್ಕೊಳ್ತೀವಿ, ದ್ವೇಷ ಮಾಡ್ಕೊಳ್ತೀವಿ. ಬೇರೆಯವರು ಯಾರೂ ಬಂದು ಈ ಅಗ್ನಿ ಧಾವಾಗ್ನಿನ ಆರಿಸಲಿಕ್ಕೆ ಆಗೋದಿಲ್ಲ. ನೀನೇ ಪ್ರಯತ್ನ ಮಾಡಬೇಕು, ನೀನೇ ಸಾಧನೆ ಮಾಡಬೇಕು. ಈ ಪ್ರಾಣಿ ಪದಾರ್ಥಗಳು ಇವೆಲ್ಲ ಕೊನೆಗೆ ಇಲ್ದಂಗಾಗುತ್ತೆ. ಸತ್ಸಂಗ ಕೇಳ್ತಾ ಕೇಳ್ತಾ ಇಲ್ಲ ಇವೆಲ್ಲ ನಮ್ಮ ಜೊತೆ ಯಾವುದು ಬರೋದಿಲ್ಲ ಅನ್ನೊಂದು ವಿಚಾರವ ಕೇಳ್ತಾ ಕೇಳ್ತಾ ಅದ್ರ ಮೇಲಿರ್ತಕ್ಕಂಥ ಅತಿಯಾದ ಪ್ರೇಮವನ್ನು ನಾವು ಕಡಿಮೆ ಮಾಡ್ಕೊಳ್ತೀವಿ. ಒಂದು ಹಿತಮಿತಿಯಲ್ಲಿ ಅದನ್ನು ಉಪಯೋಗಿಸ್ತೀವಿ. ನೀನೇ ನಿನಗೆ ಸ್ವಯಂ ಗೊತ್ತಾಗುತ್ತೆ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ. ನೋಡಿ, ನನ್ನ ದುರ್ಬುದ್ಧಿಯಿಂದ ನನ್ನ ಮನಸ್ಸು ಬೇಯ್ತಾ ಇದೆ. ಅದು ಅರಿವಾಗುತ್ತೆ, ಪ್ರತಿಯೊಬ್ಬರಿಗೂ ಅರಿವಾಗುತ್ತೆ. ಅದನ್ನು ಹೆಚ್ಚು ಮಾಡ್ಕೊಳ್ತಾರೆ ಹೊರತು ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ನಾವು ಒಬ್ಬರೇನಾ? ಕಬೀರ್ ಸಾಹೇಬ್ ಹೇಳ್ತಾರೆ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಒಂದಲ್ಲ ಒಂದು ವಿಚಾರದಲ್ಲಿ ಚಿಂತೆ, ಶೋಕ ಇವೆಲ್ಲವನ್ನು ಅನುಭವಿಸ್ತಾ ಇದ್ದಾರೆ. ಒಂದಲ್ಲ ಒಂದು. ಈ ಒಂದು ದುರಭ್ಯಾಸಗಳಿಗೆ, ತಪ್ಪು ಮಾಡತಕ್ಕಂಥ ಕೆಲಸಗಳಿಗೆ ಯಾರು ಜವಾಬ್ದಾರಿ? ಮನುಷ್ಯನೇ ಜವಾಬ್ದಾರಿ. ಕಳ್ಳತನ ಮಾಡಿದ ವ್ಯಕ್ತಿಯನ್ನು ಕಾನೂನು ಶಿಕ್ಷೆಗೆ ಒಳಪಡಿಸ್ತಾರೆ, ಬೇರೆ ವ್ಯಕ್ತಿಯನ್ನು ಶಿಕ್ಷೆಗೆ ಒಳಪಡಿಸೋದಿಲ್ಲ. ಯಾಕೆಂದರೆ ಕಳ್ಳತನ ಮಾಡಿರೋನು ಒಬ್ಬ ವ್ಯಕ್ತಿ, ಆತನನ್ನೇ ಹಿಡ್ಕೊಂಡು ಹೋಗೋದು, ಪಕ್ಕದಲ್ಲಿರೋನು ಹಿಡ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಸ್ವಯಂ ಜಿಮ್ಮೆದಾರ್ ಅಂದರೆ ನೀನೇ ರೆಸ್ಪಾನ್ಸಿಬಲ್, ನೀನೇ ಜವಾಬ್ದಾರಿ ನಿನ್ನ ಕೆಲಸ ಕಾರ್ಯಗಳಿಗೆ. ಹಾಗಾಗಿ ಅವುಗಳನ್ನು ನೋಡ್ಕೊಂಡು ಮಾಡು, ಯೋಚನೆ ಮಾಡು ಯಾವ ಕೆಲಸ ಮಾಡಬೇಕು. ಪಾನಿ ಮಾಹಿ ಅಗ್ನಿಕೋ ಆಂಕರು ಜರತು ಬುಜಾವೈ ಪಾನಿ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ನಮಗೆ. ಬೆಂಕಿಗೆ ನೀರು ಹಾಕಿದ್ರೆ ಆರೋಗುತ್ತೆ. ಎಷ್ಟು ಉದಾಹರಣೆ ಕೊಡ್ತಾರೆ. ಬೆಂಕಿಗೆ ಬಿಸಿ ನೀರು ಹಾಕಿದ್ರೂ ಸಹ ಆರೋಗುತ್ತೆ. ಬಿಸಿ ನೀರು ಹಾಕಿದ್ರೂ ಸಹ ಆರೋಗುತ್ತೆ. ಯಾಕೆ? ನೀವು ಎಷ್ಟೇ ಬಿಸಿ ಮಾಡಿ ನೀರು ಬೆಂಕಿಗೆ ಹಾಕಿದ್ರೂ ಅದು ಹಾರಲೇಬೇಕು. ಅದರ ಗುಣ, ಅದರ ಯಾಕೆ? ಆ ನೀರಿನಲ್ಲಿ ಶೀತಲ ಇದೆ. ಅದ್ರ ಗುಣ, ಅದರ ಧರ್ಮ ಆರಿಸೋದು. ಹಾಗಾಗಿ ನೀನೇನು ಮಾಡಬೇಕು?
ನಿನ್ನ ಮನಸ್ಸನ್ನು ಮನೋವಿಕಾರಗಳು ಆಗತಕ್ಕಂಥ ವಸ್ತುಗಳಿಂದ ಸಾಕಷ್ಟು ದೂರ ಇರಬೇಕು. ಬಾಹ್ಯ ಪದಾರ್ಥಗಳೇ ನಮ್ಮನ್ನು ಮನೋವಿಕಾರಕ್ಕೆ ಒಳಪಡಿಸೋದು. ಹೆಣ್ಣು, ಹೊನ್ನು, ಮಣ್ಣು, ಈ ಮೂರಿಂದನೇ ಎಲ್ಲ ಆಗ್ತಾ ಇರೋದು. ಬರೀ ಹೆಣ್ಣೆ ಅಲ್ಲ, ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು. ವಾಡಿಕೆ ಹೆಣ್ಣು, ಹೊನ್ನು, ಮಣ್ಣು. ಹಾಗಾಗಿ ಅವುಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸು. ಜೀವನಕ್ಕೆ ಬೇಕು ಅನ್ನ, ವಸತಿ ಬೇಕು, ವಸ್ತ್ರ ಬೇಕು, ಧನನೂ ಬೇಕು, ಜೀವನ ನಡೆಸೋಕ್ಕೆ ಬೇಕು. ಅದನ್ನು ನೀನು ಹಿತಮಿತವಾಗಿ ಬಳಸು. ಅತಿ ಹೆಚ್ಚಾಗಿ ಬರುತ್ತೆ ನಿನ್ನ ಪ್ರಾರಬ್ಧದಲ್ಲಿ, ತೆಗೆದುಕೋ, ಬಿಡಬೇಡ. ಅದನ್ನು ಸದುಪಯೋಗಪಡಿಸು. ದಾನ, ಧರ್ಮ ಇತ್ಯಾದಿ ಸದುಪಯೋಗಪಡಿಸು. ಮಾಡಬಾರ್ದು ಅಂತೇನಿಲ್ಲ, ಮಾಡಿ. ಅನುಕೂಲ ಇರೋರು ಮಾಡಿ, ಅನುಕೂಲ ಇಲ್ಲದೆ ಇರೋರೇನು ನಮ್ಗೆ ಮಾಡೋಕ್ಕಾಗಲಿಲ್ಲ ಅಂತೇಳಿ ಕೊರಗಬೇಡಿ. ಬರದೇ ಇರಬೇಡಿ. ಸತ್ಸಂಗವನ್ನು ಕೇಳಿ. ನಿಮ್ಮ ಮನಸ್ಸು ಬದಲಾವಣೆ ಆಗೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಬೀರ್ ಸಾಹೇಬರು ಅದೇ ಪ್ರಯತ್ನ ಆಗಲಿಂದನು. ಆದ್ದರಿಂದ ಇವೆಲ್ಲ ಮಾಡ್ಕೊಳ್ಳಿ. ಮನುಷ್ಯ ಏನು ಮಾಡ್ತಾನೆ, ಯಾವ ರೀತಿ ಅಂತಂದರೆ ಯಾವುದೋ ಒಂದು ವಸ್ತು ಅದೇ ತಾನಾಗ್ಬಿಡ್ತಾನೆ. ಚಿಂತೆ ಮಾಡ್ತಾ ವಸ್ತುನ ಬಯಸಿ ಅದೇ ಇವನಾಗ್ಬಿಡ್ತಾನೆ. ಆ ಮನಸ್ಸನ್ನು ಗಮನಿಸಿ ನೀವು ಯಾಕೆ ಅದನ್ನೆಲ್ಲ ಬಿಡಿ ಅಂತ ಹೇಳ್ತಾರೆ ಅಂದರೆ, ಅದರಿಂದ ದುಃಖ, ನರಕ, ಸುಖನೂ ದುಃಖ. ನರಕ ದುಃಖ ಉಂಟಾಗುತ್ತೆ. ನರಕ ಹೋ ಜಾತಾ ಹೈ. ಇನ್ನು ಉದ್ವಿಗ್ನಾಗ್ಬಿಡ್ತೀಯ. ಅದರಿಂದ ನೀನೇನು ಮಾಡಬೇಕು ಅಂದರೆ, ನಿನ್ನ ಮನಸ್ಸಿನ ನಿಷ್ಕಾಮ, ನಿಷ್ಕ್ರೋಧ, ಕೋಪ ಮಾಡ್ಕೊಳ್ಬೇಡ. ನಿಷ್ಕಾಮ, ಅತಿಯಾದ ಬಯಕೆ ಇಟ್ಕೊಳ್ಬೇಡ. ಇವು ಮನಸ್ಸನ್ನು ಶಾಂತಿ ಮಾಡ್ತವೆ. ಮನಸ್ಸನ್ನು ಶಾಂತಿ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುತ್ತೆ, ಶಾಂತಿ ಮಾಡುತ್ತದೆ. ನಿನ್ನಲ್ಲಿರ್ತಕ್ಕಂಥ ನಿನ್ನ ಸ್ವರೂಪ ಇದೆಯಲ್ಲ, ಅದ್ರ ಕಡೆ ಕರ್ಕೊಂಡೋಗುತ್ತೆ. ನಿಜವಾದ ಶಾಂತಿ, ಶಾಶ್ವತವಾದ ಶಾಂತಿ ಎಲ್ಲಿದೆ ಅಂದರೆ ನಮ್ಮ ಸ್ವರೂಪದಲ್ಲಿದೆ, ನಮ್ಮ ಆತ್ಮನಲ್ಲಿದೆ. ಅದಕ್ಕೆ ಸತ್ಯನಾಮ ಅಂತ ಹೇಳ್ತಾರೆ, ಮತ್ತೊಂದು ಹೆಸರು ಹೇಳ್ತಾರೆ, ಇತ್ಯಾದಿ. ಆದರೆ ಎಲ್ಲವೂ ಸಹ ಅದನ್ನೇ ಕುರಿತು ಹೇಳೋದು. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಸತ್ಯನಾಮ, ಚೈತನ್ಯ, ಈ ರೀತಿಯಾಗಿ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ. ಆದರೆ ಅದೆಲ್ಲವೂ ಸಹ ನಿಮ್ಮೆಲ್ಲರ ಸ್ವರೂಪ. ಅದನ್ನು ನೀವು ಯಾವಾಗ ಮನಸ್ಸನ್ನು ಶಾಂತಿ ಮಾಡಿಕೊಂಡು ಅದ್ರ ಕಡೆ ತೆಗೆದುಕೊಂಡು ಹೋಗ್ತಿರೋ, ನಿಮ್ಮಲ್ಲಿರ್ತಕ್ಕಂಥ ವಿಕಾರಗಳು ನಾಶ ಆಗ್ತಾ ಇರ್ತವೆ. ಮನೋವಿಕಾರಗಳು ದಾವಾಗ್ನಿ ಕಡಿಮೆ ಆಗ್ತಾ ಇರುತ್ತೆ, ಸಂಪೂರ್ಣವಾಗಿ ಶೂನ್ಯ ಆಗಿಬಿಡುತ್ತೆ. ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ನಮ್ಮ ಸ್ವರೂಪದ ತಿಳಿಸ್ತಾರೆ. ಸ್ವರೂಪ ಏನು? ಆಗಲೇ ಹೇಳಿದಂಗೆ ನಮ್ಮ ಸ್ವರೂಪ ನಿರ್ವಿಕಾರ, ಯಾವುದೇ ಒಂದು ಆಕಾರ ಇಲ್ಲ. ನೋಡಿ, ದೇಹಕ್ಕೆ ಆಕಾರ ಇದೆ, ಹೆಣ್ಣು, ಗಂಡು, ಮತ್ತೊಂದು. ಪ್ರಾಣಿಗಳಿಗೆ ಆಕಾರ ಇದೆ, ನಾಯಿ, ಕತ್ತೆ, ಕುರಿ ಇತ್ಯಾದಿ. ಆದರೆ ನಮ್ಮಲ್ಲಿರ್ತಕ್ಕಂಥ ಸ್ವರೂಪ, ನಿಮ್ಮಲ್ಲಿರ್ತಕ್ಕಂಥ ಸ್ವರೂಪ ನಿರ್ವಿಕಾರ, ಯಾವುದೇ ಆಕಾರ ಇಲ್ಲ. ಪ್ರಾಣಿಗಳಿರ್ತಕ್ಕಂಥದ್ದು ಆತ್ಮನೂ ಸಹ ಅದಕ್ಕೂ ಆಕಾರ ಇಲ್ಲ, ನಿರ್ವಿಕಾರ. ಯಾವಾಗ ಆ ನಿರ್ವಿಕಾರ ವಸ್ತುವಿನ ಕಡೆ ನಾವು ಹೋಗ್ತಾ ಇರ್ತೀವೋ, ಅದನ್ನು ಪಡಿತೀವೋ, ಹಾಗೇನಾಗ್ಬಿಡುತ್ತೆ, ನಮಗೆ ಈ ಹೊರಗಿನಿಂದ ಉಂಟಾಗತಕ್ಕಂಥ ವಿಕಾರಗಳು, ಮನಸ್ಸಿಗೆ ಉಂಟಾಗತಕ್ಕಂಥ ವಿಕಾರಗಳು ನಾಶ ಆಗ್ತವೆ. ಮತ್ತು ದಾವಾಗ್ನಿ
ದೂರ ಆಗುತ್ತೆ. ಈ ದಾವಾಗ್ನಿಯನ್ನು ನೀನೇ ದೂರ ಮಾಡ್ಕೊಳ್ಬೇಕು. ಬೇರೆ ಯಾರೂ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳು ಪ್ರೇರಣೆ ಕೊಡ್ತಾರೆ, ಸಾಧು ಸಂತರು ಪ್ರೇರಣೆ ಕೊಡ್ತಾರೆ, ತಿಳಿಸ್ತಾರೆ, ಹೊರಗಿನಿಂದ ಸಹಾಯ ಮಾಡ್ತಾರೆ. ಯಾವ ರೀತಿ? ನೋಡಪ್ಪ, ಈ ರೀತಿ ಇದೆ ವಿಚಾರ ಅಂತೇಳಿ ಅದರ ವಿಚಾರಗಳನ್ನು, ಅದರ ಲಕ್ಷಣಗಳನ್ನು ತಿಳಿಸ್ತಾರೆ. ನೀನು ವಿಚಾರ ಮಾಡಿ ನೀನೇ ಅವುಗಳನ್ನು ದೂರ ಮಾಡ್ಕೊಳ್ಬೇಕು. ಬೇರೆ ಯಾರೂ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೈ ಕಟ್ಟಾಕಿದರೆ ಬಂದು ಇನ್ನೊಬ್ಬರು ಬಂದು ಬಿಡಿಸ್ಬೋದು ಅಲ್ವಲ್ಲ? ಇನ್ನೊಬ್ಬರು ಬಂದು ಬಿಡಿಸ್ತಾರೆ. ನಮಗೆ ಬೇಡಿ ಹಾಕಿದರೆ ಬಂದು ಇನ್ನೊಬ್ಬರು ಬಿಡಿಸ್ತಾರೆ. ನಾವೇ ಬಿಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಅದೇ ರೀತಿಯಾಗಿ ನಮ್ಮಲ್ಲಿ ಉಂಟಾಗತಕ್ಕಂಥ ಮನೋವಿಕಾರಗಳ ದಾವಾಗ್ನಿಯನ್ನು ನಾವೇ ಬಿಡಿಸ್ಕೊಳ್ಬೇಕು. ಬೇರೆ ಯಾರೂ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರೇರಣೆ, ಗುರುಗಳ ಒಂದು ಪ್ರೇರಣೆ, ಆಶೀರ್ವಾದ ಅವೆಲ್ಲವೂ ಬೇಕು. ನಾವು ಪ್ರಯತ್ನ ಮಾಡಬೇಕು. ನಾವು ಸಂತ ಗುರು ತೋ ಕೇವಲ ಬಾಹರ್ ಸೆ ಸಹಾರಾ ದೇ ಸಕ್ತೆ ಹೈ. ನೋಡಿ, ಸಂತರು ಗುರುಗಳು ಹೊರಗಿನಿಂದ ಸಹಾಯ ಮಾಡ್ತಾರೆ. ಹೊರಗಿನಿಂದ ಅಂದರೆ ಮಾತಿನ ಮೂಲಕ, ಆದರ್ಶವಾದ ಜೀವನ ನಡೆಸು ಇತ್ಯಾದಿಯಾಗಿ ಹೇಳ್ತಾರೆ. ಪರರ ವಸ್ತುಗೆ ಆಸೆ ಪಡಬೇಡ ಅವೆಲ್ಲ. ಹಾಗಾಗಿ ಇವುಗಳನ್ನೆಲ್ಲ ನಾವು ಮಾಡಿಕೊಂಡಾಗ ಖಂಡಿತ ನಾವು ಬಿಡುಗಡೆ ಆಗ್ತೀವಿ. ಏಕ ನೋ ಚರೈ ನೋ ನಾರಿ ಯುಕ್ತಿ ನಾ ಕಾಹು ಜಾನಿ. ವಾಸನೆಗಳು ನೋಡಿ, ನಮ್ಮಲ್ಲಿ ದೇಹದಲ್ಲಿ 9 ಪ್ರಮುಖ ನರಗಳು ಇದ್ದಾವೆ ಅಂತ ಹೇಳ್ತಾರೆ. ಅದನ್ನು ಸ್ತ್ರೀಗೋಲಿಸಿದರೆ ವಾಸನೆಗಳು ಮತ್ತೊಂದು ಇವುಗಳೆಲ್ಲ ಹೋಲಿಸಿದರೆ ಇದು ಶರೀರದಲ್ಲಿದೆ ನರಗಳು. ಆದರೆ ಇಲ್ಲಿ ಹೇಳ್ತಾರೆ, ಮನಸ್ಸಿನಲ್ಲಿ ನಾವು ಧಾರಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ವಾಸನ, ಇಚ್ಛೆ, ಕಾಮ, ಕ್ರೋಧ, ಲೋಭ ಹೇಳ್ತಾರೆ. ಮನ ಮರೈ ನಾ ಮಾಯಾ ಮರೈ ಮರಿ ಜಾತ ಶರೀರ್ ಆಶಾ ತೃಷ್ಣ ನಾ ಮರೈ ಜೋ ಕತಿ ಕಹೈ ಕಬೀರ್. ಯಾವ ವ್ಯಕ್ತಿಯಲ್ಲಿ ವಾಸನೆಗಳು ಅಂದರೆ ಇಚ್ಛೆಗಳು ಇರ್ತವೋ ಆತನು ಮತ್ತೆ ಶರೀರವನ್ನು ಧಾರಣೆ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ 3 ರೀತಿ ವಾಸನೆಗಳನ್ನು ಮಹಾತ್ಮರು ತಿಳಿಸಿದ್ದಾರೆ. ಶಾಸ್ತ್ರವಾಸನೆ, ಲೋಕವಾಸನೆ ಮತ್ತು ದೇಹವಾಸನೆ. ಈ 3 ರೀತಿಯ ವಾಸನೆಗಳು. ನಾನು ಅಂಥ ವ್ಯಕ್ತಿ ಆಗಿಬಿಡ್ಬೇಕು, ಇಂಥ ವ್ಯಕ್ತಿ ಆಗಿಬಿಡ್ಬೇಕು ಅಂತೇಳಿ ನಾವು ಇಚ್ಛೆಯನ್ನು ಇಟ್ಕೊಂಡು ನಾವು ಮರಣ ಹೊಂದಿದರೆ ನಾವು ಮುಂದಿನ ಜನ್ಮದಲ್ಲಿ ಆ ರೀತಿಯಾಗಿ ವ್ಯಕ್ತಿಯಾಗಿ ಹುಡ್ತೀವಿ. ಲೋಕವಾಸನೆ, ಆ ಲೋಕಕ್ಕೆ ಹೋಗಬೇಕು, ಈ ಲೋಕಕ್ಕೆ ಹೋಗಬೇಕು ಅಂತ ತಿಳಿಸಿರ್ತಾರೆ. ಅಲ್ಲಿ ಸುಖ ಇದೆ, ಇಲ್ಲಿ ಸುಖ ಇದೆ ಅಂತ. ಎಲ್ಲೂ ಸುಖ ಇಲ್ಲ ಸ್ವಾಮಿ, ಎಲ್ಲೂ ಸುಖ ಇಲ್ಲ. ಅದು ಇದ್ದರೂ ಸಹ ವಾಪಸ್ ಬಂದುಬಿಡಬೇಕು. ವೈಕುಂಠನೋ ಕೈಲಾಸನೋ ಏನಾದರೂ ಇದ್ದ ಪಕ್ಷದಲ್ಲಿ ಅವುಗಳನ್ನು ಅನುಭವಿಸಿ ಮತ್ತೆ ವಾಪಸ್. ಅದಕ್ಕೆ ಹೇಳ್ತಾರೆ, ಕೃಷ್ಣನ್ ಅವನೇ ಹೇಳಿದ್ದಾರೆ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮದ ವಿದ್ಯೆ. ಏನೋ ನೀನೇನೇ ಪುಣ್ಯ ಮಾಡು, ವೈಕುಂಠಕ್ಕೆ ಹೋಗ್ತೀಯ ಹೋಗು, ಅಲ್ಲಿ ಇಷ್ಟು ಸಮಯ ಅಂತ ಅಷ್ಟೇ, ಮತ್ತೆ ವಾಪಸ್ ಬಂದುಬಿಡಬೇಕು, ಮತ್ತೆ ವಾಪಸ್ಸು ತಾಯಿ ಗರ್ಭಕ್ಕೆ ಬಂದುಬಿಡಬೇಕು. ಕೈಲಾಸಕ್ಕೆ ಹೋದರೂ ಅಷ್ಟೇ. ಆದರೆ ನಿನ್ನ ಸ್ವರೂಪನ ಲೋಕಕ್ಕೆ ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಅದೆಲ್ಲೂ ಹೊರಗಡೆನೂ ಇಲ್ಲ, ನಿನ್ನಲ್ಲೇ ಇದೆ. ಅದಕ್ಕೆ ಹೊರಗಡೆ ಸ್ಥಾನವೂ ಇಲ್ಲ. ಆ ಸ್ವರೂಪವೇ ನೀನು, ಅದೇ ನಿನ್ನ ಸ್ಥಾನ, ಅದನ್ನು ಪಡೆದುಕೊಳ್ಳುವಂತನಾಗು. ಅದಕ್ಕೆಲ್ಲ ಯುಕ್ತಿ ನಾ ಕಹು ಜಾನಿ. ರೀತಿ ನೀತಿಗಳಿದ್ದಾವೆ ನೋಡಿ. ಹೇಳ್ತಾರೆ, ಶರೀರ ಜಲ್ನೇಕ್ಕೆ ಪೆಹಲೆ ವಾಸನ ಜಲ್ ಜಾನಿ ಚಾಹಿಯೇ. ನೋಡಿ, ಶರೀರವನ್ನು ಸುಡ್ತಾರೆ. ಪ್ರಾಣ ಹೋದ್ಮೇಲೆ, ವಸ್ತು ಹೋದ್ಮೇಲೆ, ಆತ್ಮ ಹೋದ್ಮೇಲೆ ಸುಡ್ತಾರೆ. ಅದಕ್ಕಿಂತ ಮೊದಲೇ ಅಂದರೆ ನೀನು ಜೀವಂತವಾಗಿರುವಾಗಲೇ ವಾಸನೆಗಳನ್ನು ಸುಡುವಂತನಾಗು, ಅಂದರೆ ಇಚ್ಛೆಗಳನ್ನು ಸುಡುವಂತನಾಗು. ಇಚ್ಛೆ ಜಾನಿ ಚಾಯಿ, ಅದೇ ಸುಖ ಕೊಡೋದು ನಿನಗೆ.
ಯಾವಾಗ ನೀನು ಇಚ್ಛೆಗಳನ್ನ ಇಟ್ಕೊಂಡಿರ್ತೀಯೋ ನಿನಗೆ ಸುಖ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಬೇಯ್ತಾ ಇರುತ್ತೆ. ಅದನ್ನು ನೀವು ವಾಸನಾಹೀನ ಜೀವನ ಆನಂದಕ ಸಾಗರ. ಇಚ್ಛೆಗಳೇ ಇಲ್ಲದ ವ್ಯಕ್ತಿಯ ಜೀವನ ಆನಂದವಾಗಿರುತ್ತದೆ. ಶಾಂತಿ ಸ್ವರೂಪದಿಂದ ಕೂಡಿರ್ತಾನವನು. ಆದ್ದರಿಂದ ಹೇಳ್ತಾರೆ, ಜಿಸ್ಕಿ ವಾಸನಾ ಕ್ಷೀಣ ಹೋ ಚುಕಿ ಹೈ ಉಸ್ಕೆ ಲಿಯೆ ಶರೀರ್ ರಹನಾ ಅವ್ರ ನಾ ರಹನಾ ದೋನೋ ಬರಾಬರ್. ನೋಡಿ, ಯಾವ ವ್ಯಕ್ತಿಯ ವಾಸನೆಗಳು ಇಚ್ಛೆಗಳು ನಾಶ ಆಗಿದೆಯೋ, ಕ್ಷೀಣವಾಗಿದೆಯೋ, ಅವನು ಶರೀರದಲ್ಲಿ ಇದ್ದರೂ ಸಹ ಒಂದೇ, ಇಲ್ಲದೇ ಇದ್ರೂ ಸಹ ಒಂದೇ. ವಾಸನೆಗಳಿಂದ ಮೇಲೆ ಜನ್ಮನೇ ಇಲ್ವಲ್ಲ. ಅದರಿಂದ ಆ ಒಂದು ಸ್ಥಿತಿಯನ್ನು ನೀವು ಪಡೆಯುವಂತನಾಗೋ, ಆ ಸ್ಥಿತಿಯನ್ನು ಪಡೆಯುವಂತನಾಗೋ. ಶಹರ್ ಜರೆ ಪಹರು ಸುಖ ಸೋವೈ ಕಹೈ ಕುಶಾಲ ಗರ್ ಮೇರ. ಇದರ ಅರ್ಥ ಕೊಡ್ತಾರೆ. ಪಟ್ಟಣ, ಊರೆಲ್ಲ ಬೆಂಕಿ ಬಿದ್ದೋಯ್ತು. ಅವನಿಗೆ ಬೆಂಕಿ ಆರಿಸೋನಿಗೆ ಹೇಳಿದ್ರೆ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಅವನು ಹೇಳಿದ್ರೆ ಅವನು ಜವಾಬ್ದಾರಿ ತೆಗೆದುಕೊಳ್ಳೋದೇ ಇಲ್ಲ. ಅವನು ಹೇಳ್ತಾನೆ, ಎಲ್ಲ ಚೆನ್ನಾಗೈತೆ ಹೋಗ್ರಿ, ಸುಮ್ಮನೆ ಬಂದು ಸುಳ್ಳು ಹೇಳ್ತೀರಾ, ಸುಳ್ಳು ಹೇಳ್ತೀರಾ, ಎಲ್ಲ ಚೆನ್ನಾಗಿದೆ. ಆ ರೀತಿಯಾಗಿ ಆಗಬೇಡಿ, ಎಚ್ಚರ. ಅವರೆಲ್ಲ ಅಜಾಗರೂಕತೆಯಿಂದ ಇರ್ತಕ್ಕಂಥವ್ರು ಅಂಥವ್ರು. ಆ ರೀತಿ ನೆಪ ಹೇಳಿ ದೂರ ಆಗ್ತಾರೆ. ಏನಿದ್ರ ಅರ್ಥ ಅಂದರೆ, ಯಾರಿಗೋ ಕಷ್ಟ ಬಂದಿದೆ, ನನಗೆ ಬಂದಿಲ್ಲಲ್ಲ, ಯಾರಿಗೂ ಕಷ್ಟ ಬಂದೈತೆ, ನನಗೇನು ಆ ಥರ ಏನು ಕಷ್ಟ ಬಂದಿಲ್ಲಪ್ಪ. ಅದು ಉದಾಹರಣೆ. ಆ ಸೇವಕನ ಅಂದರೆ ಬೇರೆಯವ್ರಿಗೆ ಬಂದಿರತಕ್ಕಂಥ ಕಷ್ಟಗಳನ್ನು ನೀವು ಚಿಂತನೆ ಮಾಡ್ಕೊಳ್ಬೇಕು. ಇದು ನನಗೆ ಬರಬಹುದು. ಅದಕ್ಕೇನು ಮಾಡ್ಕೊಳ್ತೀವಿ ನಾವು? ಯುಕ್ತಿ ಉಪಾಯಗಳನ್ನು ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಸತ್ಸಂಗವನ್ನು ಕೇಳ್ತಾ ಜನನ ಖಂಡಿತ ಹುಟ್ಟು ಇದೆ, ಹುಟ್ಟಿನ ಜೊತೆಗೆ ಸಾವು ಇದೆ, ಇದು ಎಲ್ರಿಗೂ ಬರುತ್ತೆ, ನನಗೂ ಸಹ ಒಂದಿನ ಬರುತ್ತೆ. ಯಾವಾಗ ನಾವು ಈ ರೀತಿ ಯೋಚನೆ ಮಾಡಿದಾಗ, ಆಗ ನಾವು ಯೋಚನೆ ಮಾಡಿ ಬಂದು ಸತ್ಸಂಗವನ್ನು ಕೇಳಬೇಕು, ಯೋಚನೆ ಮಾಡಬೇಕು. ಏನಪ್ಪ ಕಷ್ಟ, ಅವನ ಕಷ್ಟ ಅವನಿಗೆ, ನಮ್ಮ ಕಷ್ಟ ನಮಗೆ ಅಂತ ಅದು ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀರಾ? ಆಗಬೇಡಿ, ಎಚ್ಚರಗೊಳ್ಳಿ. ಮಾನಸಿಕ ವಿಕಾರಕ್ಕೆ ದಾವಾಗ್ನಿ ಸೆ ಜಲ್ ರಹೆ. ಎಲ್ಲರೂ ಸಹ ಅಜಾಗರೂಕತೆಯಿಂದ ಇದ್ದಾರೆ. ಇಡೀ ಪ್ರಪಂಚ ಜನರು ಎಲ್ಲರೂ ಅಜಾಗರೂಕತೆ, ಎಚ್ಚೆತ್ತುಕೊಳ್ತಾ ಇಲ್ಲ. ಎಷ್ಟು ಹೇಳಿದ್ರು ಎಚ್ಚೆತ್ತುಕೊಳ್ತಾ ಇಲ್ಲ. ಬೇಕು ಯಾರೋ ಕೆಲವರು ಅಂದರೆ ಕೋಟಿಗೊಬ್ಬರೋ ಲಕ್ಷಕ್ಕೊಬ್ಬರೋ ಹೀಗೆ ಎಚ್ಚೆತ್ತುಕೊಂಡು ಅವರು ಸಾಧನಾ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಅವರಂತೆ ನೀನು ಸಹ ಆಗೋ. ಮತ್ತು ಇನ್ನೊಂದು ಹೇಳ್ತಾರೆ, ಇಲ್ಲಿ ಉದಾಹರಣೆ ಕೊಡ್ತಾರೆ. ಕಷ್ಟ ಬಂದ್ಬಿಡ್ತು, ಪಂಡಿತರು ಹೇಳ್ಬಿಡ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡಿ. ಆಯಿತು, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು, ಕಷ್ಟ ಹೋಗ್ಬಿಡ್ತು. ಮತ್ತೆ ಇನ್ನೊಂದು ಕಷ್ಟ ಬಂದೇ ಬರುತ್ತಲ್ವಾ? ಬಂದೇ ಬರುತ್ತೆ. ಜೀವ ಇರೋವರೆಗೂ ಬಂದೇ ಬರುತ್ತೆ. ಇಲ್ಲ ಅಂತೇಳಿ ಒಂದು ತಪ್ಪರು ಒಂದು ಚೈನ್ ಇದ್ದಂಗೆ, ಸರಪಳಿ ಇದ್ದಂಗೆ. ಈ ಸರಪಳಿ, ಜನನ ಮತ್ತು ಹುಟ್ಟು ಎಂಬ ಸರಪಳಿಯ ಚಕ್ರವನ್ನು ಬಿಡುಗಡೆ ಮಾಡ್ಕೋ. ಕೇವಲ ಅವು ಪೂಜೆ ಪುನಸ್ಕಾರಗಳಿಂದ ಆಗಲೇ ಹೇಳ್ದಂಗೆ ಹುಟ್ಟು ಸಾವಳ ಬಂಧನ ಬಿಡುಗಡೆ ಆಗೋದಿಲ್ಲ. ಏನು ಮಾಡ್ತಾರೆ ಕೆಲವರು? ಭಜನೆ ಇತ್ಯಾದಿ ಮಾಡಿಬಿಡ್ತಾರೆ, ಅಷ್ಟಲ್ಲೇ ಕುಳಿತುಕೊಂಡ್ಬಿಡ್ತಾರೆ. ಇನ್ನು ಮುಂದೆ ಹೋಗೋದಿಲ್ಲ. ಇನ್ನು ಮುಂದೆ ಹೋಗಿ ನಿಮ್ಮ ಸ್ವರೂಪವನ್ನು ತಿಳಿರಿ. ಇವತ್ತಿನ ಕಷ್ಟ ಕಳೀತಪ್ಪ, ನಾಳೆ ನೋಡ್ಕೊಳೋಣ ಬಿಡು. ಆ ಥರ ಯೋಚನೆ ಮಾಡಬೇಡಿ. ಮುಂದಿನದನ್ನು ಯೋಚನೆ ಮಾಡಿ.
ಮಲಿನತೆ, ಮನಸ್ಸಿನ ಮಲಿನತೆಯಿಂದ ಮುಕ್ತರಾಗಕ್ಕೆ ಪ್ರಯತ್ನ ಮಾಡಿ, ಮುಕ್ತರಾಗೋದಕ್ಕೆ ಪ್ರಯತ್ನ ಮಾಡಿ. ಮಲಿನತೆ, ಈ ಕಾಮ ಕ್ರೋಧ ಲೋಭ ಇವೆಲ್ಲ ಮಲಿನತೆನೇ. ಈರ್ಷ್ಯೆ ಮಲಿನತೆ, ಅಸೂಯೆ ಮಲಿನತೆ. ಇವುಗಳಿಂದ ದೂರ ಆಗೋದಕ್ಕೆ ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. ಉನ್ವನೆ ಅಪ್ಪನಿ ತೂಡಿ ಉನ್ನತಿ ಬಡಿ ಉನ್ನತಿ. ಸ್ವಲ್ಪ ಬೆಳವಣಿಗೆ ಆಗಿಬಿಟ್ರೆ ಸಾಕು, ಓ ಇದೇ ದೊಡ್ಡದು ಸಾಕಪ್ಪ ಅಂತ ಕುತ್ಕೊಂಡ್ಬಿಡ್ತಾನೆ, ಸಾಕಪ್ಪ ಅಂತ ಕುತ್ಕೊಂಡ್ಬಿಡ್ತಾನೆ. ಹಾಗಾಗಿ ಆಧ್ಯಾತ್ಮಿಕದಲ್ಲಿ ಇನ್ನು ಬೆಳೆಯೋದಕ್ಕೆ ಪ್ರಯತ್ನ ಮಾಡಿ, ತಿಳಿಯೋದಕ್ಕೆ ಸ್ವರೂಪವನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡಿ. ವ್ಯಾವಹಾರಿಕವಾಗಿ ಪ್ರಯತ್ನ ಮಾಡ್ತಾ ಇರ್ತೀವಿ ಮೇಲೆ ಬರೋದಕ್ಕೆ. ನಮ್ಮ ಪ್ರಾರಬ್ಧ ಕರ್ಮ ಅಷ್ಟಕ್ಕೆ ನಿಲ್ಲಿಸುತ್ತೆ, 3 ಕಿಳಿಯಲ್ಲ 6 ಕೇರಲ್ಲ, ಹೀಗಿರುತ್ತೆ. ಆಗ ಅವಾಗ ಏನು ಮಾಡಬೇಕು? ಇರೋದ್ರಲ್ಲಿ ತೃಪ್ತಿ ಪಡ್ತಾ ಆಧ್ಯಾತ್ಮ ಜ್ಞಾನದ ಕಡೆ ಬರೋದಕ್ಕೆ ಪ್ರಯತ್ನ ಮಾಡಿ, ತಿಳ್ಕೊಳ್ಳಿ ಮಾರ್ಗವನ್ನು. ಪುರಿಯ ಜರೈ ವಸ್ತು ನಿಜೈ ಉಬರೈ ಬಿಕಲ್ ರಾಮ್ ರಂಗ್ ತೇರ. ಭಾಳ ರಹಸ್ಯವಾದ ಪದ ಹೇಳ್ತಾರೆ ಇಲ್ಲಿ, ಭಾಳ ರಹಸ್ಯವಾದ ಪದ. ಗಟರಿ ಅಂದರೆ ಮಕರಿ. ಏನಮ್ಮ ಸುಶೀಲಮ್ಮ, ಮಕರಿನಾ ಗಟರಿ ಅಂದರೆ? ನೋಡಿ ಸ್ವಲ್ಪ ತೂಕಡಿಸ್ತಾ ಇದ್ರು, ಅದಕ್ಕೆ ಎಚ್ಚರಿಸ್ತೆ. ನಿದ್ದೆ ಮಾಡಿಲ್ವಾ ರಾತ್ರಿ? ಗಟ್ರಿ ಅಂದರೆ ಏನಮ್ಮ? ಮಕರಿ. ಮಕರಿನಲ್ಲಿ ವಸ್ತು ಇದೆ, ಭಾಳ ರಹಸ್ಯವಾಗಿ ಹೇಳ್ತಾರೆ. ಮಕರಿನಲ್ಲಿ ಏನಾದರೂ ಒಂದು ವಸ್ತು ಇಡ್ತೀವಿ, ಮಕರಿಗೆ ಬೆಂಕಿ ಬಿದ್ದೋದ್ರೆ ಅದು ಸುಟ್ಟೋಗುತ್ತೆ ತಾನೆ? ಕಬೀರ್ ಸಾಹೇಬ್ ಹೇಳ್ತಾರೆ, ಸುಡೋದಿಲ್ಲಪ್ಪ, ಸುಡೋದಿಲ್ಲ. ಯಾವುದು? ಆಗಲೇ ಹೇಳಿದ್ವಲ್ಲ, ನಮ್ಮ ಸ್ವರೂಪ. ಈ ದೇಹ ಅನ್ನೋ ಮಕರಿ, ಇದರಲ್ಲಿ ಆತ್ಮ ಇದೆ. ಆಗಲೇ ಹೇಳ್ದಂಗೆ ಈ ಆತ್ಮ ಸುಡೋದಿಲ್ಲ, ಆತ್ಮ ಸುಡೋದಿಲ್ಲ. ದೇಹ ಸುಡುತ್ತೆ, ಇಂದ್ರಿಯಗಳು ಸುಟ್ಟೋಗ್ತವೆ, ಸುಟ್ಟೋಗ್ತವೆ, ಆದರೆ ಸುಡೋದಿಲ್ಲ. ಇದು ಸತ್ಯ. ಮೇರಿ ಬಾತ್ ಸಚ್ಚೈ. ನೋಡಿ ಸತ್ಯ. ನಮ್ಮ ಸ್ವರೂಪ, ನಮ್ಮ ಆತ್ಮ ಆಗಲೇ ಹೇಳ್ದಂಗೆ, ಕೃಷ್ಣನ ಹೇಳ್ದಂಗೆ ಸುಡೋದಿಲ್ಲ. ನೀರಿನಲ್ಲಿ ನೆನೆಸಿದ್ರೆ ನೆನೆಯೋದಿಲ್ಲ, ಅದು ಕೈಗೆ ಸಿಗಲ್ವಲ್ಲ. ಅಗ್ನಿಯಲ್ಲಿ ಬೇಯಿಸಿದ್ರು ಬೇಯೋದಿಲ್ಲ, ಅದು ಸಿಗದೇ ಇಲ್ವಲ್ಲ. ನಿರ್ವಿಕಾರ, ಆಕಾರನೇ ಇಲ್ವಲ್ಲ. ನೋಡಿ ದೇಹಕ್ಕೆ ಆಕಾರ ಇದೆ, ಇದು ಬೆಂಕಿಗಾಗಿ ಸುಟ್ಟೋಗುತ್ತೆ. ಕರ್ನೂಲಲ್ಲಿ ಸುಟ್ಟೋದ್ರಲ್ಲ ಬಸ್ ಜನನೇ, ಅಲ್ವರಾ? ನೋಡ್ತಾ ಇದ್ದೀವಿ ಪೇಪರ್ಗಳಲ್ಲಿ, ಸುಟ್ಟೋಗ್ಬಿಟ್ರು ಬಸ್ ಜನನೇ. ಆದರೆ ಅವ್ರ ಆತ್ಮಗಳು ಎಲ್ಲೂ ಸುಟ್ಟಿಲ್ಲ. ಅವ್ರ ಪ್ರಾರಬ್ಧ ಕರ್ಮ ಅಲ್ಲೋಗಿ ಸೇರಿದ್ರು, ಅಷ್ಟು ಜನ ಎಲ್ಲ ಹೊರಟೋದ್ರು. ಸಂಯೋಗ ಎಲ್ಲ ಸೇರಿದ್ರು ಅಲ್ಲಿ. ಆ ಒಂದು ಕರ್ಮವನ್ನು ಮಾಡಿರ್ತಕ್ಕಂಥವ್ರು ಎಲ್ಲರೂ ಸೇರಿದ್ರು, ಎಲ್ಲರೂ ಸುಟ್ಟೋದ್ರು, ಎಲ್ಲರೂ ಸುಟ್ಟೋದ್ರು. ನೋಡಿ ನೀವೆಲ್ಲ ಇಲ್ಲಿ ಸೇರತಕ್ಕಂಥ ಒಂದು ವಿಚಾರ ಮಾಡಿದ್ದೀರಾ, ಬಂದು ಸೇರಿದ್ದೀರಾ ಎಲ್ಲರೂ. ಇಷ್ಟು ಚಳಿ ಇದೆ, ಮಳೆ ಇದೆ, ಸ್ವೆಟ್ರ್ ಹಾಕ್ಕೊಂಬಂದಿದ್ದೀವಿ. ಸ್ವೆಟ್ರ್ ಹಾಕ್ಕೊಂಬಂದಿಲ್ಲಲ್ಲಮ್ಮ ನೀನು, ಅಲ್ವರಾ? ನೋಡಿ ಎಲ್ಲ ಸೇರಿದ್ದೀವಿ. ಏನೋ ನಾವಿಲ್ಲಿ ಕೇಳಬೇಕು, ಏನೋ ಒಂದು ಒಳ್ಳೆ ಶಬ್ದಗಳನ್ನು ಕೇಳಬೇಕು. ಅದೇ ರೀತಿಯಾಗಿ ಅವರು ಅಲ್ಲಿ ಮರಣ ಹೊಂದತಕ್ಕಂಥ ಒಂದು ಕರ್ಮವನ್ನು ಮಾಡಿದರು. ಹಾಗಾಗಿ ಅಲ್ಲಿ ಸೇರಿದ್ರು, ಎಲ್ಲರೂ ಒಟ್ಟಿಗೆ ಮರಣ ಹೊಂದರು. ನಾವಿಲ್ಲಿ ಬಿಡುಗಡೆಗೆ ಕುಂತಿದ್ದೀವಿ, ಬಿಡುಗಡೆ ಮಾಡ್ಕೊಳ್ಬೇಕು. ನಾವು ಶಬ್ದಗಳನ್ನು ಕೇಳಬೇಕು, ಅದನ್ನು ಧಾರಣೆ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಕುಳಿತಿದ್ದೀವಿ. ಇಚ್ಛೆ ಪಟ್ಟು ಬಂದಿದ್ದೀವಿ. ಅವರು ಇಚ್ಛೆ ಪಟ್ಟು ಬೇರೆ ಯಾವುದೋ ಊರಿಗೆ ಹೋಗ್ಬೇಕಾಗಿತ್ತು, ಆದರೆ ಅವ್ರ ಪ್ರಾರಬ್ಧ ಕರ್ಮ ಅಲ್ಲಿ ಕೊನೆ ಆಗಿಬಿಡ್ತು. ಹಾಗಾಗಿ ಇಲ್ಲೇನು ಹೇಳ್ತಾರೆ? ವಸ್ತು, ಮಕರಿನಲ್ಲಿ ವಸ್ತು ಇದೆ. ವಸ್ತು ಸುಡುತ್ತೆ ಬೆಂಕಿ ಬಿದ್ದರೆ, ಆದರೆ ದೇಹ ಎನ್ನೋ ಮಕರಿನಲ್ಲಿ ನಿನ್ನ ಆತ್ಮನಿದ್ದಾನೆ. ಅವನು ಯಾವುದೇ ಕಾರಣಕ್ಕೂ ಸುಡೋದಿಲ್ಲ, ಯಾವುದೇ ಕಾರಣಕ್ಕೂ ಸುಡೋದಿಲ್ಲ. ಸುರಕ್ಷಿತವಾಗಿದ್ದಾನೆ. ಮಕರಿ ಯಾವುದು ಅಂದರೆ ವಾಸನೆಗಳು. ಗಟರಿ ಐ ವಾಸನ. ಇಚ್ಛೆಯಿಂದನೇ ಈ ದೇಹ ಬಂದಿರೋದು, ಇಚ್ಛೆಯಿಂದನೇ ಇನ್ನೊಂದು ದೇಹಕ್ಕೆ ಹೋಗೋದು.
ಇಚ್ಛೆ ಪಟ್ಟರೆ ವಿದ್ಯಾವಂತನಾಗೋದು ಮುಂದಿನ ಜನ್ಮದಲ್ಲಿ, ಇಚ್ಛೆ ಪಟ್ಟರೆ ಮುಂದಿನ ಜನ್ಮದಲ್ಲಿ ಪ್ರಧಾನಮಂತ್ರಿನಾಗೋ ಯೋಗ ಬರೋದು. ಅಂದರೆ ಅದಕ್ಕೆಲ್ಲ ಕೆಲಸ ಕಾರ್ಯಗಳು ಇರ್ತವೆ, ಅವೆಲ್ಲ ಮಾಡಿಕೊಳ್ತಾ ಇರ್ತಾನೆ ಮನುಷ್ಯ. ಈ ಜನ್ಮದಲ್ಲಿ ನಾನು ಇಂಥ ಕಷ್ಟನ ಅನುಭವಿಸ್ತಾ ಇದ್ದೀನಪ್ಪ, ಮುಂದಿನ ಜನ್ಮದಲ್ಲಿ ನಾನು ಒಳ್ಳೆ ಶ್ರೀಮಂತನಾಗ್ಬಿಟ್ಬೇಕು ಅಂಥೇಳಿ ಅದಕ್ಕೇನೇನೋ ಕರ್ಮಕಾಂಡಗಳಿರ್ತವೆ, ಕೆಲಸ ಕಾರ್ಯಗಳಿರ್ತವೆ, ಪೂಜೆ ಪುನಸ್ಕಾರ ಹೋಮ ಹವನಗಳು ಇರ್ತವೆ. ಯಾವುದೋ ಒಂದು ನಾಮ ಜಪ ಮಾಡು ಅಂತ ಹೇಳ್ತಾರೆ, ಒಳ್ಳೇದಾಗತ್ತೆ ಅಂತ ಮಾಡಿದ್ವಿ. ಶ್ರೀಮಂತನಾಗಿ ಹುಟ್ಟಿದ ಮೇಲೂ ಸಹ ಅದನ್ನು ಅನುಭವಿಸೋಕ್ಕೆ, ಶ್ರೀಮಂತಿಕೆಯನ್ನು ಅನುಭವಿಸೋಕ್ಕೆ ದೇಹ ಬೇಕೋ ಬೇಡವಾ? ಹಾಂ, ದೇಹ ಬಂದಮೇಲೆ ಕಣ್ಣು ನೋವು, ಕಿವಿ ನೋವು, ಕಾಲು ನೋವು, ಎಲ್ಲ ನೋವು ಇರುತ್ತೆ. ದೇಹ ನೋವಿಲ್ಲದೆ ಇರತಕ್ಕಂಥ ಯಾರನ್ನ ವ್ಯಕ್ತಿ ಇದ್ದಾರ? ಕಳೆದ ವಾರ ಜಗನ್ನಾಥ್ ಸಾಗರ್ ಹೇಳಿದ್ರು, ಏನು ಸಾಗರ್ ಅವರು ಪುತ್ರಿ 2,000 ಕೋಟಿ 3,000 ಕೋಟಿ ಆಸ್ತಿ ಒಡತಿ 36,000 ಯಾಕೆ ಹೊರಟೋದ್ರು? ಏನು ಹೊರಟೋದ್ರು? ದೇವರ ಧರ್ಮನೇ ಅಷ್ಟು. ಹುಟ್ಟಿದ ಮೇಲೆ ಯಾರೇ ಆಗಿರಲಿ ಹೋಗಲೇಬೇಕು. ರಾಮನು ಸಹ ಹುಟ್ಟಿ ಎಲ್ಲ ಕಷ್ಟ ಸುಖಗಳನ್ನು ಅನುಭವಿಸಿ ಅವನು ಹೊರಟೋದ. ಕೃಷ್ಣನು ಸಹ ಅವನು ಕಷ್ಟ ಸುಖಗಳನ್ನು ಅನುಭವಿಸ್ತಾನೆ. ಯಾಕೆ ಟಿ ವಿನಲ್ಲಿ ನೋಡ್ತಾ ಇದ್ದೀವಿ. ಅವ್ರೇನು ದುಃಖ ಪಡ್ದಿರ ಇದ್ರಾ? ದುಃಖ ಪಡ್ತಾರೆ. ಸೀತೆಯನ್ನು ಎತ್ಕೊಂಡು ಹೋದ್ಮೇಲೆ ಎಷ್ಟು ದುಃಖ ಪಡ್ತಾನೆ ಅವನು. ಆ ಕವಿ ವರ್ಣನೆ ಮಾಡ್ತಾರೆ. ಮರ ಗಿಡಗಳನ್ನ ಕೇಳ್ತಾನೆ, ಮರ ಗಿಡನೆಲ್ಲ ಕೇಳ್ತಾನೆ. ಸೀತೆಯನ್ನು ನೋಡ್ದ. ಆ ಕವಿ ವರ್ಣನೆ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಲ್ವಾ? ಹಾಗಾಗಿ ದುಃಖ, ಎಲ್ಲರೂ ದುಃಖನೇ. ಕೃಷ್ಣನೂ ದುಃಖನೇ. ಕೃಷ್ಣ ಅವನು ಸುಖವಾಗಿರಲಿಲ್ಲ, ಅವನು ದುಃಖಪಟ್ಟ. ಪ್ರಪಂಚದ ಮೇಲೆ ಯಾವುದೇ ವ್ಯಕ್ತಿ ಹುಟ್ಟಿದ ಮೇಲೆ ಕಷ್ಟ ಸುಖಗಳು ಇದ್ದದ್ದೇ. ಹಣಕಾಸುಗಳು ಸಹಾಯ ಮಾಡ್ತವೆ, ಏನು ತಾತ್ಕಾಲಿಕ ಶಮನ ಕೊಡ್ತವೆ. ಕಾಯಿಲೆ ಬಂದರೆ ವಾಸಿ ಮಾಡ್ಕೊಳ್ಬೋದು ಅಷ್ಟೇ. ಆದರೆ ಸಾವನ್ನ ಬಿಡುಗಡೆ ಮಾಡ್ಕೊಳಕ್ಕಾಗತ್ತಾ? ಸಾವಿನಿಂದ ರಕ್ಷಣೆ ಪಡೆಯೋಕ್ಕಾಗತ್ತಾ ಹಣದಿಂದ? ಇಲ್ಲ. ರಕ್ಷಣೆ ನಾವು ಪಡಿಬೇಕಾದ್ರೆ ಮತ್ತೆ ಹುಟ್ಟದಾಗಿ ನಾವು ಮಾಡ್ಕೊಳ್ಬೇಕು. ಮತ್ತೆ ಹುಟ್ಟದೆ ಹಾಗೆ ಮಾಡ್ಕೊಳ್ಳಿ. ಹೇಳ್ತಾರೆ ದೇಹ ಗಟ್ಟಿ ವಾಸನ ಅನ್ನೋದು ಮಕ್ರಿ ಇದ್ದಂಗೆ. ಮತ್ತು ಅಹಂತ ಮಮತ, ಅಹಮು ಮಮತೆ ಅಂದರೆ ಪ್ರೀತಿ, ಅತಿಯಾದ ಪ್ರೀತಿ. ಇದು ಸಹ ನಮ್ಮ ದೇಹದ ಮಕ್ರಿ ಇದ್ದಂಗೆ. ಇವೆಲ್ಲ ಮಜಬೂತಾಗಿ ನಮ್ಮಲ್ಲಿ ಕುತ್ಕೊಂಡಿದೆ, ಬಲವಾಗಿ ಕುತ್ಕೊಂಡಿದೆ, ಮನಸ್ಸಿನಲ್ಲಿ ಬಲವಾಗಿ ಕುತ್ಕೊಂಡಿದೆ. ಮೋಹ ಇವೆಲ್ಲವೂ ಬಲವಂತವಾಗಿ ಕುಳಿತುಕೊಂಡು ನಮ್ಮನ್ನು ಬಂಧನಕ್ಕೆ ಒಳಪಡಿಸಿದೆ. ಅದಕ್ಕೆ ಹೇಳ್ತಾರೆ ಸದ್ಗುರು ಕಹತೆ ಯದಿ ತುಮ್ ಆತ್ಮಸ್ಥಿತಿ ಚಾಹತೆ ಹೋ ಥೋ. ಏನು ನಿನಗೆ ಆತ್ಮಸ್ಥಿತಿ ಬೇಕಾಗಿದ್ದ ಪಕ್ಷದಲ್ಲಿ ಇಚ್ಛೆಗಳನ್ನು ಬಿಡು, ವಾಸನೆಗಳನ್ನು ಬಿಡು. ಅಹಂತ ಮಮತ ಏನು ಮಕ್ಕಳಿಗೆ, ಇಚ್ಛೆಯನ್ನು ಮಕ್ಕಳಿಗೆ ಬೆಂಕಿ ಇಕ್ಕು. ಲಗಾದೋ ಬೆಂಕಿ ಇಕ್ಕು ಅಂದ್ರೇನೋ ಅವುಗಳನ್ನು ಬಿಡು. ಅವುಗಳನ್ನೆಲ್ಲ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಬೇಡ. ಏನಕ್ಕೆ? ನಿನಗೆ ಆತ್ಮಸ್ಥಿತಿ, ಅದರ ಆನಂದನ ನೀನು ಅನುಭವಿಸ್ಬೇಕು ಅಂದರೆ ನೀನು ದೇಹ ಇರುವಾಗಲೇ ಅದನ್ನೆಲ್ಲ ಬಿಡುವಂತನಾಗು. ವಾಸನೆಗಳನ್ನು, ಇಚ್ಛೆಗಳನ್ನು, ಅಹಂಕಾರವನ್ನು, ಕಾಮಕ್ರೋಧ ಇವೆಲ್ಲವನ್ನು ಬಿಡುವಂತನಾಗು. ಬಿಕಲ್ ರಾಮ ರಂಗ ತೇರ, ನಿನ್ನ ಸ್ವರೂಪವೇ ರಾಮ, ನಿನ್ನ ಆತ್ಮವೇ ರಾಮ. ಅದನ್ನ ತಿಳಿ. ನಿನ್ನ ಮನಸ್ಸು ಅಶಾಂತಿಯಿಂದ ಕೂಡಿದೆಯಪ್ಪ, ನಿನ್ನ ಮನಸ್ಸು ಉದ್ವಿಗ್ನದಿಂದ ಕೂಡಿದೆ. ಸದೈವ ಸಂತಾಪ, ಯಾವಾಗಲೂ ಯಾತನೆ, ದುಃಖ ಅನುಭವಿಸ್ತಾ ಇದೆ. ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಏನು? ಮೊದಲೆಲ್ಲ ಕುಲುಮೆ ಅಂತ ಇರೋದು. ಆ ಕುಲುಮೆನ ಒಂದ್ಸರಿ ಅಂಟಿಸಿದ್ರೆ ಅದು ಯಾವಾಗಲೂ ಬೆಂಕಿ ಅದರಲ್ಲಿರೋದು, ಯಾವಾಗಲೂ ಇರೋದು. ಅದನ್ನ ಆರಕ್ಕೆ ಬಿಡ್ತಾ ಇರಲಿಲ್ಲ. ತಿರ್ಗಿ ಅಂಟಿಸ್ಬೇಕಾದ್ರೆ ಕಷ್ಟ ಅಂತ ಅದಕ್ಕೇನು ಮಾಡೋನು, ಒಂದು
ಪಂಪ್ ಥರ ಮಾಡಿಕೊಂಡಿರೋದು ಚರ್ಮದ್ದು, ಅದನ್ನು ಹೊಡಿತಾನೆ ಅದು ತಿರ್ಗಾ ಅಂಟ್ಕೊಂಬಿಡೋದು. ಅದನ್ನು ಆರಿಸ್ತಾ ಇಲ್ಲ, ಒಂದು ಸರಿ ಅಂಟಿಸ್ಬಿಟ್ರೆ ವರ್ಷಾನುಗತಿ ಆರಿಸ್ತಾ ಇರಲಿಲ್ಲ. ಹಾಗೆಲ್ಲ ಈಗೆಲ್ಲ ಗ್ಯಾಸ್ ಎಲ್ಲ ಬಂದಿದೆ, ಬೇಗ ಅಂಟ್ಕೊಳ್ಳುತ್ತೆ. ಅವಾಗೆಲ್ಲ ನಿಧಾನ ಅಲ್ವಾ, ಅದಕ್ಕೆ ಏನು ಮಾಡೋರು, ಅದ್ರ ಮೇಲೆ ಎಲ್ಲ ಬೂದಿ ಮುಚ್ಚಿ ಹೋಗ್ಬಿಡೋರು ಕೆಂಡದ ಮೇಲೆ. ಬೆಳಿಗ್ಗೆ ಬೆಳಿತಾನೆ ತಿರ್ಗಾ ಅದನ್ನು ಹೊಡೆದ್ರೆ ಅಂಟ್ಕೊಂಬಿಡೋದು. ಆ ರೀತಿ ಮನುಷ್ಯನ ಮನಸ್ಸಿನಲ್ಲಿ ಯಾತನೆಗಳು ಇದ್ದಾವೆ, ಬೆಂಕಿಗೆ ಉರಿತಾ ಇದ್ದಾವೆ, ಕಷ್ಟ ಇದೆ, ತೊಂದರೆಗಳಿದೆ. ಇದರಿಂದ ಅಶಾಂತನಾಗಿದೆಯಾ ನೀನು, ನಿನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಕಾರಣ ಏನು ಅಂದರೆ ಈ ಸಂಸಾರದಲ್ಲಿರ್ತಕ್ಕಂಥ ಇಚ್ಛೆಗಳಲ್ಲಿ, ರಾಗದ್ವೇಷಗಳಲ್ಲಿ, ಕಾಮಕ್ರೋಧಗಳಲ್ಲಿ ನೀನು ಸಿಕ್ಕಿಹಾಕೊಂಡಿದ್ಯಾ. ಅದು ನಿನ್ನ ಆಕ್ರಮಿಸ್ತಾ ಇದ್ದಾವೆ. ಆಗಾಗ್ಗೆ ಆಕ್ರಮಣ ಮಾಡ್ತವೆ, ನಿನ್ನ ಮನಸ್ಸಿನ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಅದರಿಂದ ಆ ಕೊಳೆ, ಆ ಒಂದು ಮಲಿನತೆ, ಆ ಒಂದು ಧಾವಾಗ್ನಿ ಬಿಡುಗಡೆ ಬೇಕಾದರೆ ಆತ್ಮಸ್ಥಿತಿಯನ್ನು ಹೊಂದು. ಕುಬುಜ ಪುರುಷ ಗಲೆ ಏಕ ಲಗ ಪೂಜಿ ನಾ ಮನಕಿ ಸರ್ದ. ಇಲ್ಲೊಂದು ಉದಾಹರಣೆ ಕೊಡ್ತಾರೆ, ಸಾಮಾನ್ಯವಾದ ಉದಾಹರಣೆ. ನಪುಂಸಕ ಪುರುಷನಿಂದ ಒಬ್ಬ ಯುವಕನಿಗೆ ಸುಖ ಸಿಗೋದಿಲ್ಲ. ನೋಡಿ, नपुंसक पुरुष के आलिंगन से युवती का मन सादा दूरी पूरी नहीं हो सकती, ಸುಖ ಸಿಗೋದಿಲ್ಲ. ಅದೇ ರೀತಿಯಾಗಿ ಹೊರಗಿನ ದೇವಿ ದೇವತಾದಿಗಳಿಂದ, ಪೂಜೆಗಳಿಂದ, ಪುನಸ್ಕಾರಗಳಿಂದ ನಿನಗೆ ಬಿಡುಗಡೆ ಇಲ್ಲ, ಸುಖ ಇಲ್ಲ. ಸಿಕ್ಕಿದ್ರೂ ಸಹ ತಾತ್ಕಾಲಿಕ. ಏನೋ ಒಂದು ನೋವು ಬಂತು, ಏನೋ ಒಂದು ಅರಿಕೆ ಮಾಡ್ಕೊಂಡ್ವಿ, ವಾಸಿ ಆಗೋಯ್ತು, ಅಷ್ಟೇ. ವಾಸಿ ಆಗಿಬಿಡುತ್ತೆ, ನಂಬಿಕೆನೋ ಏನೋ ಒಂದು ಆಯಿತು. ಇಲ್ಲಿ ಹುಟ್ಟೋದನ್ನು ತಪ್ಪಿಸೋಕ್ಕಾಗತ್ತಾ? ಮರಣವನ್ನು ತಪ್ಪಿಸ್ತಾರಾ ದೇವಿ ದೇವತಾದಿಗಳು? ಇಲ್ಲ. ಅವರೇ ಅನುಭವಿಸ್ಬಿಟ್ರು, ಅವರೇ ಸತ್ತೋಗ್ಬಿಟ್ರು. ದೇಹ ಬಿಟ್ಟು ಹೊರಟೋದ್ರು. ಅವರ ಆತ್ಮ ಅಮರ. ಅದಕ್ಕೆ ಕೃಷ್ಣನು ಗುರುಗಳನ್ನು ಮಾಡ್ತಾನೆ. 3 ಜನ ಗುರುಗಳು ಆತನಿಗೆ. ಕುಲಗುರು ಒಬ್ಬರು, ವಿದ್ಯಾಗುರು ಒಬ್ಬರು, ಆಧ್ಯಾತ್ಮಿಕ ಗುರು ಒಬ್ಬರು, 3 ಜನ ಗುರು. ಆ ಆಧ್ಯಾತ್ಮಿಕ ಆತ್ಮ ವಿಚಾರವನ್ನು ತಿಳಿದದ್ದರಿಂದ ಅವನು ಅರ್ಜುನನಿಗೆ ಬೋಧೆ ಮಾಡ್ತಾನೆ. ನೋಡಪ್ಪ, ಮೋಹ ಬಿಡು, ಕರ್ತವ್ಯ ಮಾಡು, ಯುದ್ಧ ಮಾಡು, ಕರ್ತವ್ಯ ಮಾಡು, ಕರ್ಮ ಮಾಡು, ಅಂದರೆ ಕೆಲಸ ಮಾಡು, ಕರ್ತವ್ಯ ಮಾಡು. ನಿನ್ನ ಕೆಲಸ ಈಗ ಯುದ್ಧ ಮಾಡೋದು. ಏನೋ ಅನ್ಯಾಯ ಮಾಡಿದ್ದಾರೆ ನಿನಗೆ, ಅವ್ರನ್ನೆಲ್ಲ ನೀನು ಮಟ್ಟ ಹಾಕಬೇಕು. ಆ ಕೆಲಸ. ಆದರೆ ಹೇಳ್ತಾರೆ, ನಿನಗೆ ಶಾಶ್ವತವಾದ ಆನಂದ ಬೇಕು ಅಂದರೆ ನಿನ್ನ ಒಂದು ಆತ್ಮಸ್ಥಿತಿಯಲ್ಲಿ ನೀನು ನಿಲ್ಲಬೇಕು. ಉಪನಿಷತ್ತುಗಳು ಹೇಳಿದ್ದಾವೆ ಇದೇ ಮಾತು, ವೇದಗಳು ಹೇಳಿದ್ದಾವೆ ಇದೇ ಮಾತು. ಮತ್ತು ಬೇರೆಯವರೆಲ್ಲ ಮಾಡ್ತಾ ಇದ್ದಾರಲ್ಲ, ಬಾಲ್ಯಾವಸ್ಥೆಯ ಭಕ್ತಿ, ಬಾಲ್ಯಾವಸ್ಥೆಯಲ್ಲಿ ಮಾಡ್ತಕ್ಕಂಥದ್ದು ಅವರೆಲ್ಲ. ಬಾಲಕರಿದ್ದಾಗ ಹೇಳಲ್ವಾ, ದೇವರಿದ್ದಾನೆ ನೋಡಪ್ಪ, ದೇವ್ರ ಕೈ ಮುಗಿ ಒಳ್ಳೇದಾಗುತ್ತೆ ಅಂತ. ಕೈ ಮುಗಿದಿದ್ದೀವಿ ನಾವು, ಪೂಜೆ ಮಾಡಿದ್ದೀವಿ ನಾವು, ಎಲ್ಲ ಮಾಡಿದ್ದೀವಿ. ನಮ್ಮ ಬುದ್ಧಿ ಬೆಳೀತಾ ನಾವು ಈ ವಿಚಾರಗಳನ್ನು ಕೇಳಿದ ಬಳಿಕ ಆತ್ಮಜ್ಞಾನದ ಕಡೆ ಹೋಗಬೇಕು. ಆತ್ಮಜ್ಞಾನದ ಕಡೆ. ಹಾಗಾದರೆ ನಾವು ಅಲ್ಲೇನು ಹೋಗೋದು ಬೇಡವಾ, ಮೊಟ್ಟೋದು ಬೇಡವಾ? ಅಯ್ಯೋ, ಅನುಕೂಲ ಇದ್ದರೆ ಹೋಗಿ ಸ್ವಾಮಿ, ಅಲ್ಲೇನಮ್ಮ, ದುಡ್ಡು ಕಾಸು ಅನುಕೂಲ ಇದ್ದರೆ ಹೋಗಿ. ತಿರುಪತಿ ಎಲ್ಲ, ರಾಮೇಶ್ವರ ನಾವು ಎಲ್ಲ ನೋಡಿದ್ದೀವಿ. ಸ್ಥಳ ನೋಡೋಕ್ಕೇನಂತೆ, ನೋಡಿ ಸಂತೋಷ ಪಡಿ. ಆ ಸಂತೋಷ ಎಲ್ಲ ತಾತ್ಕಾಲಿಕ. ಎಷ್ಟು ದಿನ ಅಂತ ಹೊರ ದೇಶದಲ್ಲಿ ಇರ್ತೀರಾ, ಎಷ್ಟು ದಿನ ಅಂತ ಹೊರ ಊರಿನಲ್ಲಿ ಇರ್ತೀರಾ ಅಲ್ವರಾ? ಎಲ್ಲ ಹೇಳೋರ ಶ್ರೀಲಂಕಾಗೆ ಹೋದ್ವಿ, ಶ್ರೀಲಂಕಾದಲ್ಲಿ ಏನಾದ್ರು ಆಗ್ತಾಯಿದೆ ಅಷ್ಟೇ.
ಅಲ್ವಾ? ಆಗಲೇ ಹೇಳಿದ್ರು ನಾರಾಯಣವರು, ನಾವೆಲ್ಲ ಪುಣ್ಯವಂತರು, ಏನೊಂದು ಇದೆ ನಾವೆಲ್ಲ ಪುಣ್ಯವಂತರು ನಾವು. ಹಾಂ, ಏನೊಂದು ಇಲ್ಲ, ಸ್ವಲ್ಪ ಚಳಿ ಆಗ್ತಿದೆ, ಏನೋ ಅದಕ್ಕೆ ಬೆಚ್ಚಗೆ ಮಾಡ್ಕೊಂಡಿದ್ದೀವಿ ಅಲ್ವರಾ? ಸ್ವಾಮಿ ಅಲ್ವರಾ? ಶ್ರೀಲಂಕಾದಲ್ಲಿ ಇದ್ದವರೆಲ್ಲ ಸುನಾಮಿ ಬಂದೆಲ್ಲ ಹೋಗ್ಬಿಡ್ತು. ನಾವೆಲ್ಲ ಪುಣ್ಯಾತ್ಮರು ಬೆಂಗಳೂರಿನಲ್ಲಿ ಹುಟ್ಟಿದ್ದೀವಿ, ಅದರಲ್ಲೂ ಇನ್ನೂ ಹೆಚ್ಚಿನ ಪುಣ್ಯಾತ್ಮರು ಎಲ್ಲ ಸೇರಿದ್ದೀವಿ ಇವತ್ತು ಸತ್ಸಂಗ, ಈ ಚಳಿನಲ್ಲೂ ಸಹ ಸೇರಿದ್ದೀವಿ. ಹಾಂ, ಉಮಾಶಂಕರ್ ಬಂದ್ಬಿಟ್ಟವ್ರೆ ಅಲ್ವರಾ? ಹಾಂ, ಹಾಗಾಗಿ ಸುಮಾರು ಜನ ನೋಡಿ ಅವ್ರು ದೊಡ್ಡಬಳ್ಳಾಪುರದಿಂದ ಬಂದರು, ಎಷ್ಟು ಖುಷಿಯಾಗಿದೆ. ಯಾಕೆ? ವಿಚಾರ ತಿಳಿಬೇಕು, ಏನು ಅನ್ನೋದು ತಿಳಿಬೇಕು, ನಾನು ಯಾರು ಅನ್ನೋದು ತಿಳಿಬೇಕು. ನಾನು ಯಾರಂದರೆ ನಮ್ಮೆಲ್ಲರ ಸ್ವರೂಪ, ಆತ್ಮ, ಚೈತನ್ಯ, ಸತ್ಯನಾಮ. ಅದೇ ಸತ್ಯನಾಮತೋ ಇರದೆ ನೈವು ಅಪಹಿ ಆಪು. ಸತ್ಯನಾಮ ಅಂದರೆ ಯಾವುದೋ ಒಂದು ವಸ್ತು ಅಲ್ಲಪ್ಪ, ಅದು ನೀನೇ ನೀನಾಗಿದೆಯಾ ಹನುಮಾನ್ ಸಾಗರ್ ಅಂತ ಹೇಳ್ತಾರೆ. ಹಾಗೆ ಪವಿತ್ರವಾದ ಶಾಂತಿ ಬೇಕು ಅಂದರೆ ನೋಡಿ, ಮಾನಸಿಕವಾಗಿ ಮನೋರಂಜನೆ ಸಿಗುತ್ತೆ ನಿಮ್ಗೆ. ತೀರ್ಥ ಸ್ಥಳಕ್ಕೆ ಹೋದರೆ, ಯಾವುದೋ ಊರು ಹೋದರೆ ಮಾನಸಿಕವಾಗಿ ಮನೋರಂಜನೆ ಸಿಗುತ್ತೆ, ಇಲ್ಲ ಅಂತಿಲ್ಲ. ಮನಸ್ಸು ಉಲ್ಲಾಸ ಆಗುತ್ತೆ. ಎಷ್ಟು ದಿನ? ಕೆಲವು ದಿನಗಳು. ಆಮೇಲೆ ಬಡಿಲೇಬೇಕು, ಬರಲೇಬೇಕು, ದುಡಿಲೇಬೇಕು. ಹಾಂ ಅಲ್ವರಾ? ನಮಗೆ ಬಾಡಿಗೆ ಬಂಕ ಬರುತ್ತೆ. ಆದರೂ ಸಹ ದೇಹದ ಯಾತನೆ, ದೇಹದ ನೋವು ಇವೆಲ್ಲ ಬಿಡುಗಡೆ ಮಾಡ್ಕೊಳ್ಬೇಕಲ್ಲ ಅಲ್ಲ? ಅದಕ್ಕೆ ನೀವು ಪ್ರಯತ್ನ ಪಡಿ. हमारा मन जहाँ तक निज स्वरूप से अलग भटक गया वहाँ तक परम ಶಾಂತಿ नहीं मिलता. ನೋಡಿ, ನಮ್ಮ ಆತ್ಮಸ್ವರೂಪವನ್ನು ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ, ಬೇರೆ ಎಲ್ಲೋ ಇದ್ದಾನೆ. ಆತ್ಮನೇ ಪರಮಾತ್ಮ ಅಂತ ವೇಮನವರು ಹೇಳಿದ್ದಾರೆ, ಕೈವಾರ ತಾತಯ್ಯನವರು ಹೇಳಿದ್ದಾರೆ. ಮತ್ತು ಬೇರೆಯವರಿಗೆ ಈ ಭಕ್ತಿ ಮಾರ್ಗ ತೋರಿಸಿದ್ದಾರೆ. ಮಾಡಲಿ, ಸಣ್ಣ ವಯಸ್ಸಿನಲ್ಲಿ ಇದೆಲ್ಲ ಮಾಡಲಿ. ಪ್ರಾರಂಭದ ಮೆಟ್ಟಿಲು ಭಯದಿಂದಾದರೂ ಸಹ ಒಂದು ನ್ಯಾಯ ನೀತಿ ಮಾರ್ಗದಲ್ಲಿ ನಡೀಲಿ ಅನ್ನೋ ಒಂದು ವಿಚಾರಕ್ಕೆ ಅದನ್ನು ತೋರಿಸಿದ್ದಾರೆ. ಇಲ್ಲಿ ಮಾಡಬೇಡಿ ಅಂತ ಹೇಳ್ತಲ್ಲ, ಅವರವರು ಮನೆತನದ ಪದ್ಧತಿ ಮಾಡಿ. ಆದರೆ ವೈಯಕ್ತಿಕವಾಗಿ ನಾವು ಮನೆಯಲ್ಲಿ ಹೆಂಡ್ತಿನ ಎದುರಾಕ್ಕೊಳಕ್ಕಾಗಲ್ಲ, ಹೆಂಡ್ತಿ ಅದನ್ನು ಮಾಡಬೇಕು ಅಂತಾರೆ, ಗಂಡನ ಎದುರಾಕ್ಕೊಳಕ್ಕಾಗಲ್ಲ, ಏನು ಮಾಡಬೇಕು ಅಂತಾರೆ. ಅವ್ರ ಜೊತೆ ಹೋಗಿ ಮಾಡಿ. ಆದರೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ನಿಮ್ಮ ಸ್ವರೂಪವನ್ನು ತಿಳಿ. ನಿಮ್ಮ ಸ್ವರೂಪ ಅವರಿಗೆ ಆ ಒಂದು ಪುಣ್ಯ ವಿಶೇಷ ಇಲ್ಲ. ಯಾವೊಂದು ಈ ಸ್ವರೂಪವನ್ನು ತಿಳಿಯೋ ಪುಣ್ಯ ವಿಶೇಷ ಅವರು ಮಾಡಿಲ್ಲ. ಹಾಗಾಗಿ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ. ಎಷ್ಟು ಹೇಳಿದ್ರು ಬರೋದಿಲ್ಲ. ಬಂದಿರೋರೆಲ್ಲ ಪ್ರಯತ್ನ ಪಟ್ಟರೆ ಖಂಡಿತ ದೇವರು ಎಲ್ಲಿದ್ದಾನೆ? ನಮ್ಮಲ್ಲೇ ಇದ್ದಾನೆ. ಆತ್ಮವೇ ಪರಮಾತ್ಮ. ಆ ದೇವರುಗಳು ಯಾರೂ ಸಹ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಕ್ತಿ ಮಾರ್ಗ ಪ್ರಾರಂಭದಲ್ಲಿ ಬೇಕು, ಅದನ್ನು ಮಾಡಿ. ಮನೆತನದ ಪದ್ಧತಿಗಳು ಇರ್ತವೆ, ಮಾಡಿ. ಯಾರಿಗೂ ಎಗನೆಸ್ಟ್ ಆಗೋದು ಬೇಡ. ಸಂಸಾರದಲ್ಲಿ ಒಡಕು ಬರೋದು ಬೇಡ, ಬಿರುಕು ಬರೋದು ಬೇಡ. ವೈಯಕ್ತಿಕವಾಗಿ ನಿಮ್ಮ ಉದ್ಧಾರವನ್ನು ನೀವೇ ಮಾಡ್ಕೊಳ್ಬೇಕು. ಅದನ್ನು ಹೇಳ್ತಾನೆ ಕೃಷ್ಣ ಪರಮಾತ್ಮನು, ನಿನ್ನ ಉದ್ಧಾರ ನೀನೇ ಮಾಡ್ಕೊಳ್ಬೇಕಪ್ಪ ಅಂತ ಅವ್ರು ಹೇಳಿದ್ದಾರೆ. ಅನೇಕ ಸತ್ಯ ವಿಚಾರಗಳನ್ನು ಹೇಳಿದ್ದಾನೆ. ಉದ್ಧಾರೇದಾತ್ಮಾನಾತ್ಮಾನಂ ನಾತ್ಮನ ವಾ ಸಾಧಯೇತ್ ಆತ್ಮೈವ ಹಾತ್ಯನೋ ಬಂಧುರಾತ್ಮೇ ರಿಪುರಾತ್ಮ. ಏನು? ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು. ನೋಡಿ, ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು. ಹೆಂಡತಿ ಆತ್ಮಜ್ಞಾನ ತಿಳಿದ ಸ್ವರೂಪದಲ್ಲಿ ಸ್ಥಿತಿ ನಿಂತುಬಿಟ್ರೆ ಗಂಡನಿಗೆ ಅದು ದಕ್ಕೋದಿಲ್ಲ. ಗಂಡ ಮಾಡ್ಕೊಂಡ್ಬಿಟ್ರೆ ಹೆಂಡತಿಗೆ ದಕ್ಕೋದಿಲ್ಲ. ತನ್ನ ಸ್ವರೂಪವನ್ನು ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು. ತನ್ನನ್ನು ತಾನೇ ಅಧೋಗತಿಗೆ ಜಾರಲು ಬಿಡಬಾರದು. ಅಧೋಗತಿ ಅಂದ್ರೇನು? ಹುಟ್ಟೋದು ಸಾಯೋದು, ಅದೇ ದೊಡ್ಡದು ಅಧೋಗತಿ. ಇನ್ನೇನಿಲ್ಲ. ಹುಟ್ಟುವಾಗ ಎಲ್ಲ ಕಷ್ಟನೋ ಸುಖನೋ, ಆಗ ಮಗು ನಾವು ಗೊತ್ತಾಗೋದಿಲ್ಲ. ನಮಗೆ ಬುದ್ಧಿ ಬೆಳವಣಿಗೆ ಆದಾಗ ಗೊತ್ತಾಗುತ್ತೆ, ಏನಪ್ಪ ಇಷ್ಟೊಂದು ಕಷ್ಟ. ಹೆಣ್ಮಕ್ಳಿಗೆ ಕಷ್ಟ,
ಹೆಣ್ಮಕ್ಳಿಗೆ ಕಷ್ಟ. ಅದಕ್ಕೂ ಒಂದು ಉದಾಹರಣೆ ಕೊಡ್ತಾರೆ, ಏನು, ಹನುಮಾನ್ ಸಾಹೇಬ್ ಪ್ರಸೂತಿ ವೈರಾಗ್ಯ, ಅದೊಂದು ಪಾಯಿಂಟ್ ಹೇಳೋಣ. ಆ ಹೆಣ್ಮಗಳಿಗೆ ಆ ಸಮಯದಲ್ಲಿ ಭಾಳ ಕಷ್ಟ ಅನಿಸುತ್ತೆ, ಹೆರಿಗೆ ಆಗೋ ಸಮಯದಲ್ಲಿ. ಮತ್ತೆ ಈ ಸ್ಥಿತಿಗೆ ಬರಬಾರ್ದಪ್ಪ ಅಂತೇಳಿ ಅವಳು ಮನಸ್ಸಿನಲ್ಲಿ ಅಂದ್ಕೊತಾಳಂತೆ. ಆ ಹೆಣ್ಮಗಳು ಈ ಸ್ಥಿತಿಗೆ ಬರಬಾರ್ದಪ್ಪ. ಆವಾಗ ವೈರಾಗ್ಯ, ಏಯ್ ಜನ್ಮಾಪಿ ಈ ಸ್ಥಿತಿಗೆ ಬರಬಾರ್ದಪ್ಪ. ಆಯಿತು, ಒಂದು ಮಗು ಆಯಿತು. ಈಗೇನೋ ಒಂದೊಂದು ಮಗುಗೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಹಾಗೆಲ್ಲ ಮನೆ ತುಂಬ ಮಕ್ಕಳು ಇರಬೇಕು. ಒಂದು 3-4 ವರ್ಷ ಆದಮೇಲೆ ಬೈತಾಳಂತೆ, ಈ ಪೀಡೆ ಹುಟ್ಟೇ ಹುಟ್ಟು ಇನ್ನೊಂದು ಆಗಲೇ ಇಲ್ಲ ಅಂತ. ನೋಡಿ, ಪ್ರಸೂತಿ ವೈರಾಗ್ಯ. ಪ್ರಸೂತಿ ವೈರಾಗ್ಯ, ಪ್ರಸೂತಿ ಅಂದರೆ ಹೆರಿಗೆ ವೈರಾಗ್ಯ. ಇನ್ನು ಪುರಾಣ ವೈರಾಗ್ಯ ಕೇಳ್ತಾ ಇದ್ದೀವಿ ಇವಾಗ. ಎಲ್ಲ ಚೆನ್ನಾಗಿ ಹೇಳೋರಪ್ಪ, ಇವತ್ತೊಂದು ದಿನ ನಾವು ಬದಲಾವಣೆ ಆಗ್ಬಿಡ್ಬೇಕು ಅಂತ ಇಲ್ಲಿ ಅನ್ಕೊಂತೀವಿ. ಆಚೆಗೆ ಹೋಗ್ತಾ ಇದ್ದಂಗೆ, ಅಯ್ಯೋ ಅವ್ರು ಹೇಳೋದು ಹೇಳ್ತಾರೆ ಬಿಡ್ರಿ, ನಮ್ಮ ಕೆಲಸ ನಾವು ಮಾಡೋಣ. ಹಾಂ, ನಮ್ಮ ಗೋಳು ಇದ್ದೇ ಇದೆ. ಏನು ಊಟ ಕೊಡುತ್ತಾ? ಅದು ಪುರಾಣ ಊಟ ಕೊಡೋದಿಲ್ಲ, ಆದರೆ ಶಬ್ದಗಳು ತಿಳಿಸುತ್ತೆ, ನೀನು ಮಾರ್ಗ ನೀನು ಬದಲಾವಣೆ ಮಾಡ್ಕೊಂತ. ನೋಡಿ, ಅದು ಪುರಾಣ ವೈರಾಗ್ಯ. ಈ ರೀತಿಯಾಗಿ ವೈರಾಗ್ಯ ನಾವು ಮನಸ್ಸಲ್ಲಿ ಧಾರಣೆ ಮಾಡಿಕೊಂಡ್ರೆ ಅದರಂತೆ ನಡಿಬೇಕು. ಹೇಳ್ತಾರೆ, ಅಧೋಗತಿಗೆ ಹೋಗಲು ಜಾರಲು ಬಿಡಬಾರ್ದು. ತನಗೆ ತಾನೇ ಬಂದು ತನಗೆ ತಾನೇ ಶತ್ರು. ತನಗೆ ತಾನೇ ಬಂದು ನಿನ್ನ ಮನಸ್ಸನ್ನು ಹಾಗೆ ಹೇಳ್ತಾ ಇದ್ದಲ್ಲ, ದಾವಾಗ್ನಿಗೆ ಉರಿಯೋಕೆ ಬಿಟ್ಟರೆ ನಿನ್ನ ಮನಸ್ಸೇ ನಿನ್ನನ್ನು ನಾಶ ಮಾಡುತ್ತೆ. ಶತ್ರು ಕೆಲಸ ಏನು? ನಾಶ ಮಾಡೋದು. ನಿನ್ನ ಮನಸ್ಸೇ ನಿನ್ನನ್ನು ನಾಶ ಮಾಡುತ್ತೆ, ನಿನ್ನನ್ನು ಅಧೋಗತಿಗೆ ತಳ್ಳುತ್ತೆ. ನೀನು ಯಾವಾಗ ಅವುಗಳನ್ನೆಲ್ಲ ದೂರ ಮಾಡ್ಕೊಳ್ತೀಯೋ, ಬಂದು ಹಂಗೆ ಮಾಡ್ಕೊಳ್ತೀಯೋ, ಆಗ ನಿನಗೆ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ ಮನಸ್ಸು. ಹಾಗಾಗಿ ನನ್ನ ಏಳಿಗೆಗೆ ನಾನೇ ಶಿಲ್ಪಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲರಲ್ಲೂ ಒಂದು ಶಕ್ತಿ ಇದೆ, ಯಾವುದಾದ್ರೆ ಆತ್ಮ. ಆದರೆ ಪುರಾಣಗಳು, ಶಾಸ್ತ್ರ ಆ ಶಕ್ತಿಯ ಕಡೆಗೆ ಕೈ ತೋರಿಸುವಷ್ಟೇ. ಇದು ಶಾಸ್ತ್ರ ಅಂದರೆ ಪುಸ್ತಕಗಳು, ಧರ್ಮಗ್ರಂಥಗಳು. ನೋಡಪ್ಪ ಈ ರೀತಿ ಇದೆ ಅಂತೇಳಿ ಕೈ ತೋರಿಸ್ತಾ ಇದ್ದಾವೆ. ನಮ್ಮನ್ನು ಜಾಗೃತಗೊಳಿಸಲು ಸಹಾಯ ಮಾಡ್ತಾ ಇದೆ, ಎಚ್ಚರಿಸ್ತಾ ಇದೆ. ವೈದ್ಯನು ರೋಗವನ್ನು ಪತ್ತೆ ಹಚ್ಚಿ ಔಷಧ ಕೊಡುವಂತೆ ಔಷಧಿ ತಿಳಿಸ್ತಾ ಇದ್ದಾರೆ ಗುರುಗಳು, ಸಂತರು ಎಲ್ಲ. ಔಷಧಿನ ಯಾರು ತೆಗೆದುಕೊಳ್ಬೇಕು? ವಾಸಿ ಆಗ್ತದೆ. ನಾವೇ ತೆಗೆದುಕೊಳ್ಬೇಕು. ಹಾಗಾಗಿ ನಾವು ಕೆಲಸದಲ್ಲಿ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಬೇಕು. ಏನು, ನಮ್ಮ ಮನಸ್ಸನ್ನು ನಾವೇ ಬದಲಾಯಿಸ್ಕೊಳ್ಬೇಕು. ಅದು ಪವಿತ್ರವಾದ ಶಾಂತಿ. ಅದು ಅಲ್ಲೇ ನಿನಗೆ ಶಾಶ್ವತವಾದ ವಿಶ್ರಾಮ. ಇನ್ನೆಲ್ಲೇ ಹೋದ್ರೂ ಕೂಡ ವಾಪಸ್ ಬಂದ್ಬಿಡ್ಬೇಕು. ನೀವು ವಾಪಸ್ ಬಂದ್ಬಿಡ್ಬೇಕು ತಾಯಿ ಗರ್ಭಕ್ಕೆ. ಕರತ ವಿಚಾರ ಜನ್ಮ ಗೌ ಕೀಸೆ ಈತನ ರಹತ್ ಅಸಾದ. ಮನುಷ್ಯ ಜೀವನ ಪೂರ್ತಿ ಶಾಂತಿನ ಪಡೆಯೋ ಬಗ್ಗೆ ಕೇವಲ ವಿಚಾರ ಮಾಡ್ತಾ ಇದ್ದಾನೆ ಅಷ್ಟೇ. ಏನು, ಅಲ್ಲ ಶಾಂತಿ ಸಿಗುತ್ತಂತಪ್ಪ ಅದನ್ನು ಮಾಡಿದ್ರೆ, ಶಾಂತಿ ಸಿಗುತ್ತಂತಪ್ಪ ಮಾಡಿದ್ರೆ ಅಂತ ವಿಚಾರ ಮಾಡ್ತಾ ಇದ್ದಾನೆ ಮನಸ್ಸಿನಲ್ಲಿ. ಕೆಲಸ ಅಂತೂ ಮಾಡಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡಲಿಲ್ಲ, ಆ ಮಾರ್ಗದಲ್ಲಿ ನಡೀಲಿಲ್ಲ. ಆ ಮಾರ್ಗದಲ್ಲಿ ನಡೆಯಲಿಲ್ಲ. ಬೇರೆ ಪ್ರಾಣಿಗಳಲ್ಲಿ ಈ ಮಾರ್ಗದಲ್ಲಿ ನಡೆಯೋಕ್ಕಾಗೋದಿಲ್ಲ. ಆದರೆ ಮನುಷ್ಯನ ಪ್ರಬುದ್ಧ, ಅದೇ ಬುದ್ಧಿವಂತ ಅವನು ಇಷ್ಟಪಟ್ಟರೆ, ಇಚ್ಛೆ ಪಟ್ಟರೆ ಇದನ್ನು ಮಾಡ್ಕೊಳ್ಬಹುದು. ಅವನು ಅಲ್ಲ, ಮಾಡ್ಕೊಳ್ಳಿ ಅಂತಲೇ ಹೇಳೋದು ಇಚ್ಛೆ. ಆದರೆ ನಾವು ಇಚ್ಛೆ ಪಡಬೇಕು, ಇದನ್ನು ನಾವು ಮಾಡಿಕೊಳ್ಬೇಕು, ಆತ್ಮಸ್ಥಿತಿನ ತಿಳಿಬೇಕು, ಶಾಶ್ವತವಾದ ಸುಖವನ್ನು ಪಡಿಬೇಕು ಅನ್ನೋದು ವಿಚಾರವನ್ನು ನಾವು ಮಾಡಿಕೊಳ್ಬೇಕು. ಅದನ್ನು ನೀವು ಮಾಡುವಂತರಾಗಿ ನಾವು ಜೀವನ ಪೂರ್ತಿ ಕರ್ಮಕಾಂಡ, ಹೊರಗಣ್ಣ ಆಚರಣೆಗಳನ್ನಲ್ಲೇ ನಾವು ಕೆಲಸ ಕಳೆದುಬಿಟ್ವಿ, ನಮ್ಮ ಜೀವನವನ್ನು ಕಳೆದುಬಿಟ್ವಿ. ನಮಗೆ ಪವಿತ್ರವಾದ ಪರಮಾನಂದ ಸಿಗಲಿಲ್ಲ ಅಂದ ನೀವು ಅದನ್ನು ಮಾಡಿ.
जानी बूझे जो कपट करत है ते ही आस मंद न कोई कही कबीर तो ही ते ही मूड को बला कौन बिधि होई. ಸಾಹೇಬ್ ಹೇಳ್ತಾರೆ, ಶಾಸ್ತ್ರ ಗ್ರಂಥಗಳನ್ನು ಓದಿ ವಿಚಾರಗಳನ್ನು ಕೇಳಿ, ಆಧ್ಯಾತ್ಮ ವಿಚಾರಗಳನ್ನು ಕೇಳಿ ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ಬೇಡಿ. ಮೋಸ ಮಾಡೋ ಗ್ರಂಥಗಳು ಇದ್ದಾವೆ, ಎಚ್ಚರಿಕೆಯಿಂದ ಇರಿ. ನಿಮ್ಮನ್ನು ದಾರಿ ತಪ್ಪಿಸೋ ಗ್ರಂಥಗಳು ಇದ್ದಾವೆ, ಎಚ್ಚರಿಕೆಯಿಂದ ಇರಿ. ಬೇರೆ ಬೇರೆ ಎಲ್ಲ ಥರ ಪುಸ್ತಕಗಳಿದ್ದಾವೆ. ಭಯಾನಕ ಇದೆ, ರೋಮಾಂಚನ ಇದೆ, ಅಶ್ಲೀಲ ಇದೆ ಅಲ್ವಾ, ವಾಮಾಚಾರ ಎಲ್ಲ ಥರ ಇದೆ. ಆದರೆ ಇನ್ನೂ ಉದ್ಧಾರ ಮಾಡತಕ್ಕಂಥ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ, ಗ್ರಂಥಗಳನ್ನು ಅಧ್ಯಯನ ಮಾಡಿ, ಸತ್ಸಂಗದಲ್ಲಿ ಕುಳಿತುಕೊಳ್ಳಿ, ಗುರು ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಳಿ. ಆಗ ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡೋ ಒಂದು ಶಕ್ತಿ ಬರುತ್ತೆ. ಅದನ್ನು ಬದಲಾಯಿಸ್ಕೊಳ್ಳಿ. ಇವಕ್ಕೆಲ್ಲ ಯುಕ್ತಿ ಮಾಡಿ, ನಮ್ಮ ಕೈನಲ್ಲಿ ಏನೂ ಆಗಲ್ಲ, ನಾವು ಅದಕ್ಕೆಲ್ಲ ಅರ್ಹರಲ್ಲ ಅಂತೇಳಿ ತಿಳ್ಕೊಳ್ಬೇಡಿ. ಎಲ್ಲರೂ ಮಾಡ್ಬೋದು. ಯಾವುದೇ ಜಾತಿ ಪಂಥ ಧರ್ಮ ಏನೂ ಇಲ್ಲ. ಹಿಂದೆಲ್ಲ ಇತ್ತು, ಕೆಲವರು ಮಾತ್ರ ಮಾಡಬೇಕು, ಅದನ್ನು ಆತ್ಮಜ್ಞಾನ ತಿಳಿಬೇಕು, ಬೇರೆಯವರೆಲ್ಲ ತಿಳಿದ್ರೆ ಪಾಪ ಅಂತೇಳಿ ತಿಳಿಸ್ತಾ ಇದ್ರು. ಈಗೆಲ್ಲ ಕಬೀರ್ ಸಾಹೇಬ್ ಹೇಳ್ತಾರೆ ಎಲ್ಲರೂ ಮಾಡ್ಬೋದು. ಯಾವುದೇ ಜಾತಿ ಧರ್ಮ ಇದಕ್ಕೇನು ಭೇದ ಭಾವನೆ ಇಲ್ಲ. ಎಲ್ಲರೂ ತನ್ನ ಸ್ವರೂಪವನ್ನು ತಿಳಿಬೋದು. ಅದನ್ನು ತಿಳಿದು ಈ ದವಾಗ್ನಿಯಿಂದ ಬಿಡುಗಡೆ ಮಾಡಿಕೊಳ್ಳಿ, ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಸಹ ನಮ್ಮ ಸ್ವರೂಪವನ್ನು ತಿಳಿದು ಅದರ ಮಾರ್ಗದಲ್ಲಿ ನಡೆದು ಅದರಲ್ಲಿ ಸೇರಿ ಇಂಥ ಅಪಾರವಾದ ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಆಗೋಣ ಅಂತ ಹೇಳ್ತಾ ಈ ದಿನ ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮಳೆ ಚಳಿ ಇದ್ದರೂ ಸಹ ಸಾಕಷ್ಟು ಜನ ಬಂದ್ರಿ. ಎಲ್ಲರಿಗೂ ಸಹ ಧನ್ಯವಾದಗಳು. ನಾವು ಮಾತಾಡ್ತಾ ಇದ್ವಿ, ನಾರಾಯಣ ಅವ್ರು ಹೇಳ್ತಾ ಇರೋರು 4 ಜನ ಬಂದರೆ ಹೇಳೋಣ ಬಿಡಿ, ಏನು ತೊಂದರೆ ಇಲ್ಲ ಅಂದ್ವಿ. ಬಂದಿದ್ದೀರ, ಸಂತೋಷ. ನಿಮಗೂ ಸಹ ಧನ್ಯವಾದಗಳು. ಬಂದಿರತಕ್ಕಂಥವ್ರಿಗೆ ಒಂದು ಪೂಜಾ ಸೇವಾಕರ್ತರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳೋಣ. ಜೈ ಜೈ ಸತ್ಯ ಕಬೀರ್ ಸತನಾಮ ಸತ ಸುಕೃತ ಸತರತ ಹತ ಕಾಮಿ ಸಾಯೇಬ್ ಸತರತ ಹತ ಕಾಮಿ ವಿಗತ ಕಲೇಶ ಸತಧಾಮಿ ವಿಗತ ಕಲೇಶ ಸತಧಾಮಿ ವಿಭುವನಪತಿ ಸ್ವಾಮಿ ಸಾಹೇಬ್ ಜೈ ಜೈ ಸತ್ಯ ಕಬೀರ್ ಜಯತು ಜಯತು ಕಬೀರಂ ನಾಶಕ ಭವಪೀರಂ ಸಾಹೇಬ್ ನಾಶಕ ಭವಪೀರಂ ದಾರೋ ಮನುಜ ಶರೀರಂ ದಾರೋ ಮನುಜ ಶರೀರಂ ಶಿಶುವರ ಶರತೀರಂ ಸಾಹೇಬ್ ಜೈ ಜೈ ಸತ್ಯ ಕಬೀರ್ ಕಮಲನಾಗ್ರ ಪರಶೋಭಿತ ಶೋಭಾತೀತ ಕೈಸೆ ಸಾಹೇಬ್ ಶೋಭಾತೀತ ಕೈಸೆ ನೀಲಾಚಲ ಪರರಾಜಿತ ನೀಲಾಚಲ ಪರರಾಜಿತ ಮುಕ್ತಾಮಣಿ ಜೈಸೆ ಸಾಹೇಬ್ ಜೈ ಜೈ ಸತ್ಯ ಕಬೀರ್ ಪರಮ ಮನೋಹರ ರೂಪಂ ಪ್ರಮೋದಿತ ಸುಖ ರಾಶಿ ಸಾಹೇಬ್ ಪ್ರಮೋದಿತ ಸುಖ ರಾಶಿ ಅತಿ ಅವಿನವ ಅವಿನಾಶಿ ಅತಿ ಅವಿನವ ಅವಿನಾಶಿ ಕಾಶೀಪುರವಾಸಿ ಸಾಹೇಬ್ ಜೈ ಜೈ ಸತ್ಯ ಕಬೀರ್ ಹಂಸ ಉಗಾರಣ ಕಾರಣ ಪ್ರಗಟೆ ತನಧಾರಿ ಸಾಹೇಬ್ ಪ್ರಕಟೆ ತನಧಾರಿ ಪಾರಕ ರೂಪ ವಿಹಾರಿ ಪಾರಕ ರೂಪ ವಿಹಾರಿ
अनिचल हविकारी साहेब जय जय सत्य कबीर साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी बुध मंगलकारी साहेब जय जय सत्य कबीर साहेब कबीर की आरती जो कोई न रहावे साहेब जो कोई न रहावे भक्ति पदारथ पावे मुक्ति पदारथ पावे भव में नहीं हावे साहेब जय जय सत्य कबीर बोलिए श्री सत्यनाम आदि कबीर साहेब की जय। सद्गुरु श्री हनुमान साहेब